ನಮಸ್ಕಾರ ಸ್ನೇಹಿತರೆ ಕೆಪಿಎಸ್ಸಿ ಗ್ರೂಪ್ ಸಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಏನ್ ಎಕ್ಸಾಮ್ ಆಗಿದೆ, ಜಿಕೆ ಪೇಪರ್ ನ ವಿಶ್ಲೇಷಣೆ ಮಾಡೋಣ, ಮೆಂಟಲಿಬಿಲಿಟಿ ಕ್ವಶನ್ಸ್ ಕೂಡ ಸಾಲ್ವ್ ಮಾಡೋಣ. ನೋಡಿ, ಪೇಪರ್ ಲೆವೆಲ್ ಮಾಡರೇಟ್ ಆಗಿತ್ತು, ತುಂಬಾ ಡಿಫಿಕಲ್ಟಿ ಅಂತ ಏನಿರ್ಲಿಲ್ಲ, ಮಾಡರೇಟ್ ಅಂತ ಹೇಳ್ಬೋದು. ಓಕೆ, ಈಗಿನ ಕಾಂಪಿಟೇಷನ್ ಲೆವೆಲ್ಗೆ ದಿಸ್ ಇಸ್ ಗ್ರೂಪ್ ಸಿ ಫೈನ್ ಲೆವೆಲ್ ಅಂತ ಹೇಳ್ಬೋದು. ಅಂಡ್ ಜಿ ಕೆ ಸಂಬಂಧಪಟ್ಟಂತೆ ನೋಡಿ, ನಾವು ಪ್ಲೇ ಲಿಸ್ಟ್ ಏನ್ ಮಾಡಿದ್ವಿ, 100+ ವಿಡಿಯೋಸ್ ಹೇಳ್ತಾ ಇದೆ, ಅದನ್ನ ರೆಫರ್ ಮಾಡಿದ್ರೆ ಮೋಸ್ಟ್ ಆಫ್ ದ ಕ್ವಶನ್ಸ್ ಆನ್ಸರ್ ಮಾಡಬಹುದು ನೀವು. ಓಕೆ, ಸೊ ಲಿಂಕ್ಸ್ ನ ಕೊಡ್ತೀನಿ ಬೇಕಾದ್ರೆ ಇದೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಅಂಡ್ ನಾನ್ ಮಾಡ್ತಾ ಇರ್ತಕ್ಕಂಥ ಕ್ವಶನ್ ಪೇಪರ್ ಬಿ ವರ್ಷನ್ ಸ್ನೇಹಿತರೆ, ಬಿ ವರ್ಷನ್ ಸ್ಟಾರ್ಟಿಂಗ್ ಹೇಳ್ತಾ ಇದ್ದೀನಿ, ಮಧ್ಯದಲ್ಲೂ ಕೂಡ ಹೇಳ್ತಾ ಇರ್ತಾನೆ, ಬಿ ವರ್ಷನ್ ಮಾಡ್ತಾ ಇರೋದು. ಫಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ ಇಲ್ಲಿ, ಮೆಂಟಲಿಬಿಲಿಟಿ ಕ್ವಶನ್ ನ ಸಾಲ್ವ್ ಮಾಡ್ಬೋಣ, ಆಮೇಲೆ ಅದರ್ ಕ್ವಶನ್ಸ್ ನ ನಾವು ಕ್ವಶನ್ ಪೇಪರ್ ಅಲ್ಲಿ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡಿ, ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾನೆ. ಓಕೆ, ಇದನ್ನ ಸಾಲ್ವ್ ಮಾಡಬೇಕು. ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿ ಇದೆ, ನೋಡ್ಕೊಳ್ಳಿ, ಯಾವ್ದ್ರಲ್ಲಿ ಬೇಕಾದ್ರೂ ಓದ್ಕೊಳ್ಳಿ. ನಾನು ಬೇರೆ ಒಂದು ಸ್ಲೈಡ್ ಅಲ್ಲಿ ಇಂಗ್ಲಿಷ್ ಕ್ವಶನ್ ನ ತಗೋತೀನಿ. ಓಕೆ, ಫೈನ್. ಇಲ್ಲಿ 2 ಕ್ವಶನ್ ಕೊಟ್ಟಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂತೆ. ಆ 2 ಕ್ವಶನ್ಸ್ ಏನ್ ನೋಡೋಣ. ಫಸ್ಟ್ ಇದನ್ನ ಸಾಲ್ವ್ ಮಾಡೋಣ. ಇನ್ ಎ ಕಾರ್ ಎಕ್ಸಿಬಿಷನ್ 7 cars, 7 ಡಿಫರೆಂಟ್ ಕಂಪನೀಸ್ ಅಂದ್ರೆ ಕಾರ್ಡಿಲಾಕ್, ಅಂಬಾಸಿಡರ್, ಫಿಯೇಟ್, ಮಾರುತಿ, ಮರ್ಸಿಡೀಸ್, ಓಕೆ, ಬೆಡ್ಫೋರ್ಡ್ ಅಂಡ್ ಫಾರ್ಗೋ ಈ ತರ ಇದೆ, ಒಂದು ರೇಸ್ ಅಲ್ಲಿ ಇದೆ. ಓಕೆ, ಇನ್ ಎ ರೋ ಫೇಸಿಂಗ್ ಈಸ್ಟ್ ಸಚ್ ದಟ್ ಅಂತಿದೆ, ಅಂದ್ರೆ ಪೂರ್ವಕ್ಕೆ ಮುಖ ಮಾಡಿವೆ. ಅಂದ್ರೆ ನಿಮ್ಗೆ ಗೊತ್ತಿದೆ, ನಿಮ್ಗೆ ಮಾಮೂಲಿ ಏನ್ ಗೊತ್ತಿರಬೇಕು, ಹಿಂಗಿದೆ, ಇದು ಉತ್ತರ, ಇದು ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ, ಇದು ಗೊತ್ತಿರಬೇಕು. ಹಂಗಾರೆ ಹಿಂಗ್ ಕೂತಿದೆ ಅಂತ. ಎಷ್ಟು 7 ಕಾರ್ಸ್ಗಳು, 1 2 3 4 5, ಇದು 6ನೇದಾದ್ರೆ 7, 1 2 3 4 5 6 7 ಕಾರ್ಗಳು ಹಿಂಗಿದೆ ಅಂತ ಅನ್ಕೋಣ. ಫೈನ್ ಸರ್, ಇಲ್ಲಿ ಕೆಳಗಡೆ ಇರೋದು ಓದ್ತಾ ಹೋಗೋಣ. ಇಲ್ಲಿ ಕನ್ನಡದಲ್ಲಿ ಬೇಕಂದ್ರೆ ಕನ್ನಡದಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ. ಫೈನ್, ಒಂದೊಂದೇ ಸಾಲ್ವ್ ಮಾಡ್ತಾ ಹೋಗೋಣ, ಆಮೇಲೆ ಕ್ವಶನ್ ಏನು ಅಂತ ನೋಡೋಣ. ಅಂದ್ರೆ ಈ ಕಡೆ ಮುಖ ಮಾಡ್ಕೊಂಡಿದ್ದಾರೆ ಅಂತ, ಈ ಕಡೆ ಪೂರ್ವ, ಇದು ಪೂರ್ವ ದಿಕ್ಕು, ಈ ಕಡೆ ಮುಖ ಈಸ್ಟ್ಗೆ. ಓಕೆ, ಈ ಕಡೆ ಮುಖ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬಲಗಡೆ ಇದು ಲೆಫ್ಟ್ ಸೈಡ್, ಇದು ರೈಟ್ ಸೈಡ್. ನೋಡಿ, ಇಲ್ಲಿ ಕೂತ್ಕೊಂಡ್ರೆ ಈ ಕಡೆ ಮುಖ ಮಾಡ್ಕೊಂಡ್ರೆ ನೀವು ಇದು ಲೆಫ್ಟ್ ಬರುತ್ತೆ, ಇದು ರೈಟ್ ಬರುತ್ತೆ. ಇದಿಷ್ಟು ಪ್ರಮುಖವಾಗಿ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಕಾರ್ಡಿಲಾಕ್ ಕಾರ್ ವಾಸ್ ಟು ದಿ ಇಮಿಡಿಯೇಟ್ ರೈಟ್ ಆಫ್ ಫಾರ್ಗೋ ಅಂತಿದೆ. ಓಕೆ, ನಮಗೆ ಕಾರ್ಡಿಲಾಕ್ ಕಾರ್ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ, ಬೇಕಾದ್ರೆ ಇದು ನಿಮ್ಗೆ ಜಸ್ಟ್ ಫಾರ್ ರೆಫರೆನ್ಸ್ ಹಾಕಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ನಾವೊಂದು ಗೆರೆ ಎಳಿತೀನಿ ಹಿಂಗೆ. ಓಕೆ, ಗೆರೆ ಎಳಿತೀನಿ, ಇದು ಜಸ್ಟ್ ನಿಮ್ಗೆ ರೆಫರೆನ್ಸ್ಗೆ ಹಾಕಿರೋದು. ಓಕೆ, ಈ ಗೆರೆ ಹೇಳ್ತೀನಿ. ಇಲ್ಲಿ ಎಲ್ಲೋ ಒಂದು ಕಾರ್ ಇದೆ, ಯಾವ್ದು ಸರ್, CAD ಅಂತ ಬರ್ಕೋಣ. ಕಾರ್ ವಾಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಫಾರ್ಗೋ. ಫಾರ್ಗೋನ ಇಮಿಡಿಯೇಟ್ ರೈಟ್ ಆ ಒಂದು ಕಾರ್ ಇದೆ. ಓಕೆ, ಅಂದ್ರೆ ಅರ್ಥ ಇಲ್ಲಿ ಬರ್ಬೇಕು ಫಾರ್ಗೋ. ಓಕೆ, ಫಾರ್ ಅಂತ ಇಲ್ಲಿ ಬರ್ಬೇಕು. ಎಸ್, ಅದ್ರ ಇಮಿಡಿಯೇಟ್ ರೈಟ್ ಇದೆ. ಒಂದು ಗೆರೆ ಹೇಳ್ಕೊಂಡಿದ್ದೀನಿ. ಓಕೆ, ಹಿಂಗೆ ಹೇಳ್ಕೊಂಡಿದ್ದೀನಿ, ಇದ್ರ ಮೇಲೆ ನಾವು ಮಾಡ್ತಾ ಹೋಗೋಣ. ಫೈನ್ ಸರ್. ನೆಕ್ಸ್ಟ್, ಫಾರ್ಗೋ ವಾಸ್ ದ 4th ಟು ದ ರೈಟ್ ಆಫ್ ಫಿಯೇಟ್. ಫಿಯೇಟ್ಗೆ 4th ಇದು ರೈಟ್. ಅಂದ್ರೆ ರೈಟ್ ಅಂದ್ರೆ ಇಲ್ಲಿ ಫಿಯೇಟ್ ಇಲ್ಲಿ ಬರ್ಬೇಕಾದ್ರೆ 4ನೇದು ಅಂತಂದ್ರೆ, ಇದು 4ನೇದು ಅಂದ್ರೆ ಇಲ್ಲೊಂದು ಬಂದಿರುತ್ತೆ, ಇಲ್ಲೊಂದು ಬಂದಿರುತ್ತೆ, ಮತ್ತೆ ಇಲ್ಲೊಂದಿರುತ್ತೆ. ಇಲ್ಲಿ ನಮಗೆ ಏನ್ ಸಿಗುತ್ತೆ ಸರ್, ಫಿಯೇಟ್ ಇರುತ್ತೆ, ಫಿಯೇಟ್ ಅಲ್ವಾ. ನೋಡಿ, 1 2 3 4 ರೈಟ್ ಭಾಗದಲ್ಲಿ ಫಾರ್ಗೋ ಇದೆ. ಓಕೆ ಓಕೆ, ಫೈನ್, ಇದಾಯ್ತಲ್ವಾ. ನೆಕ್ಸ್ಟ್, ಮಾರುತಿ ಕಾರ್ ವಾಸ್ ಬಿಟ್ವೀನ್ ಅಂಬಾಸಿಡರ್ ಅಂಡ್ ಬೆಡ್ಫೋರ್ಡ್. ಮಾರುತಿ ಈಸ್ ಬಿಟ್ವೀನ್ ಅಂಬಾಸಿಡರ್ ಅಂಡ್ ಬೆಡ್. ಬೇಕಾದ್ರೆ ಇಲ್ಲಿ ಬರ್ಕೊಳ್ಳಿ, ಮಾರುತಿ ಇದೆ, ಇದು ಅಂಬಾಸಿಡರ್ ಮತ್ತೆ ಇನ್ನೊಂದು ಯಾವುದು ಸರ್, ಬೆಡ್ಫೋರ್ಡ್ ನ ನಡುವೆ ಇದೆ, ಬೆಡ್ಫೋರ್ಡ್ ನ ನಡುವೆ ಇದೆ. ಹಿಂಗ್ ಬರ್ಕೊಳ್ಳಿ ಬೇಕಾರೆ, ಯಾಕಂದ್ರೆ ಇಲ್ಲಿ ಎಲ್ಲ ಹಾಕ್ಬೇಕು ಗೊತ್ತಿಲ್ಲ, ನೋಡೋಣ ನೆಕ್ಸ್ಟ್ ಓದ್ದಾಗ ಗೊತ್ತಾಗುತ್ತೆ. ಫಿಯೇಟ್ ವಿಚ್ ವಾಸ್ 3rd ಟು ದ ಲೆಫ್ಟ್ ಆಫ್ ದ ಅಂಬಾಸಿಡರ್ ಕಾರ್. ಫಿಯೇಟ್ ಅಂತಕ್ಕಂಥದ್ದು ಇಲ್ಲಿ ನೋಡಿ, ಅಂಬಾಸಿಡರ್ ಇಲ್ಲಿದೆಯಲ್ಲ, ಅದರ 3rd ಲೆಫ್ಟ್ ಅಂದ್ರೆ 1 2 ಇಲ್ಲಿ ಬರಬೇಕು, ಫಿಯೇಟ್ ಇಲ್ಲಿ ಬರಬೇಕು ಅಲ್ವಾ. ಸೊ ಅಂದ್ರೆ ಈ ಒಂದು ಫಾರ್ಮ್ಯಾಟ್ ಅಲ್ಲಿ ಇರಬೇಕು. ಫಿಯೇಟ್ ನಾವು ಆಲ್ರೆಡಿ ಜೋಡಿಸಿದೀವಿ. ಹಂಗಾರೆ ಇಲ್ಲಿ ಕಾರ್ಡಿಲಾಕ್ ಕಾರ್ ಆದ್ಮೇಲೆ ನಿಮ್ಗೆ ಏನ್ ಬರ್ಬೇಕಾಗುತ್ತೆ, ಫಿಯೇಟ್ ಇಲ್ಲಿ ಬರುತ್ತೆ ಅಂತಂದ್ರೆ, ಇಲ್ಲಿ ಆಲ್ರೆಡಿ ಫಿಯೇಟ್ ಇಲ್ಲಿದೆ, ಫಿಯೇಟ್ ಇಲ್ಲಿದೆ. ಅದಾದ್ಮೇಲೆ ನಮಗೆ ಏನ್ ಬರಬೇಕು, ಕಾರು ಯಾವ್ದು ಬರಬೇಕು, ಬೆಡ್ಫೋರ್ಡ್ ಬರಬೇಕು, ಆಮೇಲೆ ಮಾರುತಿ ಬರಬೇಕು, ಆಮೇಲೆ ಅಂಬಾಸಿಡರ್ ಬರಬೇಕು. ಈ ರೀತಿ ಫಾರ್ಮೆಟ್. ಹಾಗಾದ್ರೆ ಇಲ್ಲಿ ನಾವು ಹಾಕ್ಬೋದಲ್ಲ, ಏನ್ ಹಾಕ್ಬೋದು, ಇಲ್ಲಿ ಬೆಡ್ಫೋರ್ಡ್ ಅಂತ ಹಾಕ್ಬೋದು. ಇದನ್ನ ಕಂಪ್ಲೀಟ್ ಆಗಿ ತಗೊಂಡು ಇಲ್ಲಿ ಕೂರಿಸ್ತಾ ಇದೀನಿ ಅಷ್ಟೇ. ಓಕೆ, ಆಮೇಲೆ ಇಲ್ಲಿ ಮಾರುತಿ ಅಂತ ಹಾಕ್ಬೋದು, ಮಾರುತಿ, ಆಮೇಲೆ ಅಂಬಾಸಿಡರ್. ಸೊ ಅವಾಗ ನಮಗೆ ಎಲ್ಲ ಕರೆಕ್ಟ್ ಆಗಿ ಮ್ಯಾಚ್ ಆಯ್ತು. ಎಷ್ಟು ಕಾರ್ ಇದೆ, 1 2 3 4 5 6 ಕಾರ್, ಇನ್ನೊಂದು ಕಾರ್ ಸೇರಿಸಬೇಕು. ಓಕೆ, ಇಲ್ಲಿ ನೋಡಿ, ಅಂಬಾಸಿಡರ್ ಕಾರ್ ವಾಸ್ ಅಟ್ ದ ಒನ್ ಆಫ್ ದ ಎಂಡ್ ವೈಲ್ ಮರ್ಸಿಡೀಸ್ ಅಟ್ ದ ಅದರ್ ಎಂಡ್ ಅಂತಿದೆ. ಫಿಯೇಟ್ ಒಂದ್ ಎಂಡ್ ಇದೆ ನೋಡಿ, ಈ ಎಂಡ್ ಅಲ್ಲಿ ಆಲ್ರೆಡಿ ಫಿಯೇಟ್ ಕೂತ್ಕೋಬಿಟ್ಟಿದೆ, ಅಂದ್ರೆ ಲಾಸ್ಟ್ ಎಂಡ್ ಇಲ್ಲಿ ಮರ್ಸಿಡೀಸ್ ಬರಬೇಕು, ಮರ್ಸಿಡೀಸ್. ಸೊ 7 ಕಾರ್ಗಳು ಆಗೋಯ್ತು. ಇದು ರೈಟ್ ಸೈಡು, ಇದು ಲೆಫ್ಟ್ ಸೈಡು. ಇಷ್ಟೇ, ಇದು ಸಾಲ್ವ್ ಮಾಡಿರ್ತಕ್ಕಂಥದ್ದು. ನಾವು ಹಿಂಗೆ ಸಾಲ್ವ್ ಮಾಡಬೇಕು. ಫೈನ್ ಸರ್. ಓಕೆ, ಸೊ ಇಲ್ಲಿ ಕ್ವಶನ್ ಏನಿದೆ ನೋಡೋಣ ಬನ್ನಿ. ಕೆಳಗಿನ ಯಾವ ಕಾರಿನ ಗುಂಪು ಅಂಬಾಸಿಡರ್ ಕಾರಿನ ಬಲಭಾಗದಲ್ಲಿದೆ? ಇಲ್ಲಿ ನೋಡಿ, ಅಂಬಾಸಿಡರ್ ಕಾರು ಇಲ್ಲಿದೆ, ಅಂಬಾಸಿಡರ್ AM. ಅಂಬಾಸಿಡರ್ ಕಾರಿನ ಬಲಭಾಗ ಅಂದ್ರೆ ಈ ಕಡೆ, ಅಂದ್ರೆ ಯಾವುದು, ಫಾರ್ಗೋ ಕಾರ್ ಇದೆ. ಸೊ ಫಾರ್ಗೋ ಕಾರ್ ಇದೆ, ಮತ್ತೆ ಯಾವ್ದಾವ್ದಿದೆ ಇಲ್ಲಿ, ಕಾರ್ಡಿಲಾಕ್ ಮತ್ತೆ ಮರ್ಸಿಡೀಸ್ ಇದೆ. ಫಾರ್ಗೋ, ಕಾರ್ಡಿಲಾಕ್, ಮರ್ಸಿಡೀಸ್ ಎಲ್ಲಿದೆ? ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್.
ನೆಕ್ಸ್ಟ್ ಕೆಳಗಿನ ಉಳಿದ ಯಾವ್ದು ನಿಖರವಾಗಿ ನಿಜವಾಗಿದೆ ಅಂದ್ರೆ ಅಂಬಾಸಿಡರ್ ತಕ್ಷಣದ ಎಡಮಗ್ಗುಲಲ್ಲಿ ಮಾರುತಿ ಇದೆ, ಅಂಬಾಸಿಡರ್ ಎಡಮಗ್ಗದಲ್ಲಿ ಮಾರುತಿ ಇದೆ, ಇಲ್ಲಿ ನೋಡಿ ಎಸ್ ಕರೆಕ್ಟ್, ಅಂಬಾಸಿಡರ್ ಎಡಮಗ್ಗಲು ಇದರ ಎಡಭಾಗ ಇದು ಲೆಫ್ಟ್ ಮಾರುತಿ ಇದೆ, ಎಸ್ ದಿಸ್ ಇಸ್ ಕರೆಕ್ಟ್ ಆನ್ಸರ್. ಬೇರೆ ಯಾವ್ದು ನೋಡೋದೇ ಬೇಕಾಗಿಲ್ಲ, ಯಾಕಂದ್ರೆ ಒಂದು ಕರೆಕ್ಟ್ ಆಗಿರ್ಬೇಕು ಅಂತ ಹೇಳಬೇಕು. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಫೈನ್, ಅರ್ಥ ಆಗಿದೆ ಅಂತೀನಿ ಈ ಕ್ವಶನ್ ನಿಮಗೆ. ಓಕೆ, ಫಾಸ್ಟ್ ಆಗಿ ಹೋಗ್ತಾನೆ, ಕೀ ಆನ್ಸರ್ ಆಗಿರೋದ್ರಿಂದ ಬೇಕಾದ್ರೆ ಮುಂದೆ ಡೀಟೇಲ್ ಆಗಿ ತಗೊಂಡ ಬೇಕಾದ್ರೆ ನೀವು ಇನ್ನೊಂದ್ಸಲ ರಿಪೀಟ್ ಮಾಡಬಹುದು. ನೆಕ್ಸ್ಟ್ ಬರ್ತೀನಿ, ಫೈಂಡ್ ದ ಮಿಸ್ಸಿಂಗ್ ವ್ಯಾಲ್ಯೂ. ಇದು ಈಸಿ ಇದೆ, ಕನ್ನಡದಲ್ಲಿ ಇದೆ ನೋಡ್ಕೊಳ್ಳಿ. ಇಲ್ಲಿ ನೋಡಿ 5 3 15. ಓಕೆ, ಹೆಂಗಿದೆ ಅಂದ್ರೆ 5 3 15 ಪ್ಲಸ್ 4 ಇಸ್ ಈಕ್ವಲ್ ಟು 19 ಹಂಗೆ ಬಂದಿರೋದು. ಸೊ ಇಲ್ಲೂ ಬೇಕಾದ್ರೆ ಚೆಕ್ ಮಾಡ್ಕೋದು. 6 4 24 ಪ್ಲಸ್ 5 ಎಷ್ಟಾಯ್ತು ಸರ್? 29 ಅಲ್ವಾ? 29 ಒಳಗೆ ಬಂದಿದೆ. ಹಂಗೆ ಇಲ್ಲೂ ಕೂಡ ಏನಾಗ್ಬೇಕಿದು 7 ಇಂಟು 5 ಆಗ್ಬೇಕು ಪ್ಲಸ್ 6 ಆಗ್ಬೇಕು. 7 5 35 ಪ್ಲಸ್ 6 ಅಂದ್ರೆ ಎಷ್ಟಾಗುತ್ತೆ? 41. ಸೊ 41 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಅದೇ ತರ ಇಲ್ಲೂ ಕೂಡ ಮಿಸ್ಸಿಂಗ್ ವ್ಯಾಲ್ಯೂ ಹೇಳಬೇಕು. ಇದು ಯಾವ ತರ ಇದೆ ಗೊತ್ತಾ? ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇದು ಹೆಂಗಿದೆ ಅಂತ ನೋಡಿ. ಇದು ಹೇಗಿದೆ ಹೇಳ್ತೀರಾ ಎನಿಬಡಿ? ಸಿ ಇಲ್ಲಿ 2 ಪ್ಲಸ್ 3 5 ಇದೆ. ಓಕೆ, ನೆಕ್ಸ್ಟ್ 5 ಪ್ಲಸ್ 5 10 ಆಗಿದೆ. ನೆಕ್ಸ್ಟ್ ಇಲ್ಲಿ ನೋಡಿ 2 5 10 ಆಯ್ತಲ್ವಾ? ನೆಕ್ಸ್ಟ್ 10ಗೆ ಏನ್ ಸೇರಿಸ್ತಾ 7 ಇಸ್ ಈಕ್ವಲ್ ಟು 17 ಆಗಿದೆ. ನೆಕ್ಸ್ಟ್ 17ಕ್ಕೆ ನಾನು 9 ಸೇರಿಸ್ತೀನಿ ಇಸ್ ಈಕ್ವಲ್ ಟು 26 ಆಗುತ್ತೆ. 26 ಇಸ್ ದ ರೈಟ್ ಆನ್ಸರ್. ನೋಡಿ ಬೇಕಾದ್ರೆ 26ಕ್ಕೆ ನಾನು 11 ಸೇರಿಸ್ತೀನಿ 37 ಬರುತ್ತೆ. ಇಲ್ಲಿದೆ ನೋಡಿ 37. ಹೆಂಗೆ ಸರ್ ಇದು ಅಂದ್ರೆ ನೋಡಿ 2ಕ್ಕೆ ಇಲ್ಲಿ ಏನಾಗಿದೆ ಆಡ್ ನಂಬರ್ಸ್ 3, ಅದಾದ್ಮೇಲೆ 2 ಬಿಟ್ಟು 5, ಆಮೇಲೆ ನೋಡಿ ಇಲ್ಲಿ 7, ಆಮೇಲೆ 9, ಆಮೇಲೆ 11. ಈಗ ಬೇಕಾದ್ರೆ ನೆಕ್ಸ್ಟ್ 37ಕ್ಕೆ ನೀವು 13 ಸೇರಿಸಿದ್ರೆ 50 ಆಗುತ್ತೆ. 50 ಇದೆಯಾ? ಇದೆ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. 26 ಅರ್ಥ ಆಗಿದೆ ಅನ್ಕೋತೀನಿ. ಆಡ್ ನಂಬರ್ ನ ಸೇರಿಸ್ತಾ ಹೋಗ್ತಾ ಇದ್ರೆ ಕಂಟಿನ್ಯೂಸ್ ಆಡ್ ನಂಬರ್ಸ್ ನ. ಓಕೆ ಫೈನ್, ನೆಕ್ಸ್ಟ್ ಬರೋಣ ಬನ್ನಿ. ಓಕೆ, ಇದೊಂದು ಫಿಲಾಜಿಕ್ಸ್ ಅಂತ ನೋಡೋಣ ಬನ್ನಿ. ಇಫ್ ಆಲ್ ಡ್ಯಾನ್ಸರ್ಸ್ ಆರ್ ಸಿಂಗರ್ಸ್, ಡ್ಯಾನ್ಸರ್ಸ್ ಇದ್ದಾರೆ ಸರ್, ಆಲ್ ಡ್ಯಾನ್ಸರ್ಸ್ ಇವರು ಡ್ಯಾನ್ಸರ್, ಆಲ್ ಡ್ಯಾನ್ಸರ್ಸ್ ಆರ್ ಸಿಂಗರ್ಸ್, ಸಿಂಗರ್ಸ್ ಒಳಗೆ ಬರ್ತಾರೆ ಇವರು ಸಿಂಗರ್ಸ್, ಇವರು ಡ್ಯಾನ್ಸರ್ಸ್. ಓಕೆ, ಅಂಡ್ ಸಮ್ ಸಿಂಗರ್ಸ್ ಆರ್ ಗರ್ಲ್ಸ್. ಓಕೆ, ಇವರು ಸಿಂಗರ್ಸ್ಗಳು ಸ್ವಲ್ಪ ಭಾಗ ಗರ್ಲ್ಸ್ ಆಗಿದ್ದಾರೆ, ಅಂದ್ರೆ ಈ ಭಾಗ ಮಾತ್ರ. ಓಕೆ, ಸ್ವಲ್ಪ ಭಾಗ ಗರ್ಲ್ಸ್ ಆಗಿದೆ, ಇವರು ಗರ್ಲ್ಸ್ ಇವರು. ಓಕೆ, ಸಮ್ ಸಿಂಗರ್ಸ್ ಗರ್ಲ್ಸ್ ಆಗಿದ್ದಾರೆ, ಯಾವ ಭಾಗ? ಈ ಭಾಗ ಮಾತ್ರ ಅಂತ ಕೊಟ್ಟಿದ್ದಾನೆ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವುಡ್ ಬಿ ದ ಡೆಫಿನೆಟ್ಲಿ ಫಾಲ್ಸ್? ಡೆಫಿನೆಟ್ ಆಗಿ ಫಾಲ್ಸ್ ಯಾವುದು ಅಂತ ಕೇಳಿದ್ದಾನೆ. ನೋಡಿ ಇಲ್ಲಿ ಏನಿದೆ, ಆಲ್ ಡ್ಯಾನ್ಸರ್ಸ್ ಆರ್ ಗರ್ಲ್ಸ್ ಇದೆ. ಈ ಡ್ಯಾನ್ಸರ್ಸ್ ಇದಾರಲ್ಲ, ಈ ಡ್ಯಾನ್ಸರ್ಸ್ ಸಿಂಗರ್ಸ್ ಇದಾರೆ ಹೊತ್ತು ಗರ್ಲ್ಸ್ ಅಲ್ಲ. ಯಾಕಂದ್ರೆ ಡ್ಯಾನ್ಸರ್ಸ್ ನ ಬೇಕಾದ್ರೆ ಸ್ವಲ್ಪ ಭಾಗ ಗರ್ಲ್ಸ್ ಆಗ್ಬೋದು. ಈ ಪೋರ್ಷನ್ ಇದೆಯಲ್ಲ, ಇದು ಬೇಕಾದ್ರೆ ಹಿಂಗೆ ಎಕ್ಸ್ಟೆಂಡ್ ಮಾಡ್ಬೋದು, ಬಟ್ ಸ್ವಲ್ಪ ಭಾಗ ಆಗ್ತದೆ ಹೊರತು ಕಂಪ್ಲೀಟ್ ಭಾಗ ಗರ್ಲ್ಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ದಿಸ್ ಇಸ್ ಡೆಫಿನೆಟ್ಲಿ ಫಾಲ್ಸ್ ಅಂದ್ರೆ ದಿಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 1. ಇನ್ನೆಲ್ಲ ನೋಡಿ ಸಮ್ ಗರ್ಲ್ಸ್ ಆರ್ ಸಿಂಗರ್ಸ್, ನೋಡಿ ಸಮ್ ಗರ್ಲ್ಸ್ ಸಿಂಗರ್ ಇದಾರೆ. ಎಸ್, ಇಲ್ಲಿದೆ ನೋಡಿ ಸಮ್ ಗರ್ಲ್ಸ್ ಸಿಂಗರ್ ಅಲ್ವಾ? ಸೊ ಇದು ಕರೆಕ್ಟ್ ಇದೆ ಅಂದ್ರೆ ದಿಸ್ ಇಸ್ ರಾಂಗ್, ಫಾಲ್ಸ್. ಹಾಗಾಗಿ ಆಪ್ಷನ್ 1 ಕರೆಕ್ಟ್ ಇಲ್ಲಿ. ಸಮ್ ಸಿಂಗರ್ಸ್ ಆರ್ ಡ್ಯಾನ್ಸರ್ಸ್, ಸಮ್ ಸಿಂಗರ್ಸ್ ಇವ್ರು ನೋಡಿ, ಇವ್ರು ಬೇಕಾದ್ರೆ ಡ್ಯಾನ್ಸರ್ಸ್ ಆಗ್ಬಹುದು. ಡೆಫಿನೆಟ್ಲಿ ಫಾಲ್ಸ್ ಅಂತ ಕೇಳಿರೋದು. ನಿಖರವಾಗಿ ತಪ್ಪು ಅಂದ್ರೆ ಆಪ್ಷನ್ 1. ಇದು ತಪ್ಪಿರ್ಬೋದು, ಬಟ್ ನಿಖರವಾಗಿ ಎಲ್ಲದಕ್ಕೂ ಕಂಪೇರ್ ಮಾಡೋದು ಯಾವುದು ಅಂದ್ರೆ ಆಪ್ಷನ್ 1 ತಪ್ಪು. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ. 4 ಬೌಲರ್ಗಳು 2 ವಿಕೆಟ್ ಕೀಪರ್ಗಳು ಒಳಗೊಂಡಿರುವ 13 ಆಟಗಾರರಿಂದ 11 ಆಟಗಾರರನ್ನು ಒಳಗೊಂಡಿರುವ ಕ್ರಿಕೆಟ್ ತಂಡವನ್ನು ಆರಿಸಬೇಕು. 1 ವಿಕೆಟ್ ಕೀಪರ್ ಮತ್ತು ಕನಿಷ್ಠ 3 ಬೌಲರ್ಗಳನ್ನು ಹೊಂದಿರುವ ತಂಡವನ್ನು ಆರಿಸಲು ಇರುವ ವಿಧಾನಗಳ ಸಂಖ್ಯೆ ಏನು? ನೋಡಿ ಇದು ಕಾಂಬಿನೇಷನ್ಸ್. ಓಕೆ, ಪರ್ಮುಟೇಷನ್ ಕಾಂಬಿನೇಷನ್ ಅಂತೀವಿ. ನೋಡಿ ಟೋಟಲ್ 13 ಜನ ಇದ್ದಾರೆ. 13ರಲ್ಲಿ ನೀವು 11 ಜನ ಆರಿಸಬೇಕು. 11ರಲ್ಲಿ ನೀವು ಏನ್ ಮಾಡಬೇಕು? ಕನಿಷ್ಠ 3 ಬೌಲರ್ಸ್ ಇರಲೇಬೇಕು, ಒಬ್ಬ ವಿಕೆಟ್ ಕೀಪರ್ ಇರಲೇಬೇಕು. ಓಕೆ, ಈಗ ಏನ್ ಮಾಡೋಣ? ಕನಿಷ್ಠ ಅನ್ಕೊಟ್ಟಿರೋದು ಅಂದ್ರೆ ಮ್ಯಾಕ್ಸಿಮಮ್ ಬೇಕಾದ್ರೆ ಇದು ಹೆಂಗಾಗಿರೋ 4 ಬೌಲರು ಪ್ಲಸ್ ಇಲ್ಲಿ ಕೊಟ್ಟಿದ್ದಲ್ಲ 2 ವಿಕೆಟ್, ಬೇಕಾದ್ರೆ ಹಿಂಗ್ ಬೇಕಾದ್ರೂ ಆಗ್ಬೋದು. ಸೊ ಅಂದ್ರೆ 1 ಕಂಡೀಷನ್ 2 ಕಂಡೀಷನ್ ಅಲ್ಲಿ ನಾವು ಸಾಲ್ವ್ ಮಾಡ್ಬೇಕಾಗುತ್ತೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನೇನ್ ಮಾಡ್ತೀನಿ, ಬೌಲರ್ 4 ಬೌಲರ್ ಇದಾರೆ ಸರ್, ಅದರಲ್ಲಿ ಕನಿಷ್ಠ ಎಷ್ಟು ತಗೋಬೇಕು ಸರ್? 3 ಅಂತೂ ಇರ್ಲೇಬೇಕು ಅಂತ ಹೇಳಿದ್ರೆ ನಾ ಇಲ್ಲಿ ಏನ್ ಮಾಡ್ತೀನಿ ಗೊತ್ತಾ? ಇಲ್ಲಿ 4C3 ಅಂತ ಬರುತ್ತೆ ಫಸ್ಟ್ ಕಂಡೀಷನ್. ಓಕೆ ಫೈನ್, ಇಂಟು. ಓಕೆ, ಆಮೇಲೆ ಇನ್ನೆಷ್ಟು ಜನ? ಟೋಟಲ್ 11 ಜನ ಬೇಕಾಗಿರೋದು, ಟೋಟಲ್ 11 ಬೇಕಾಗಿರೋದು ಟೋಟಲ್ 13ರಲ್ಲಿ. ಓಕೆ, ಇನ್ನ 2 ವಿಕೆಟ್ ಕೀಪರ್ ಇದ್ರೆ ಅಟ್ಲೀಸ್ಟ್ ಒಬ್ಬ ಬೇಕೇ ಬೇಕು. ಸೊ ಒಬ್ಬ 1 ತಗೊಳ್ತೀನಿ. ಈಗ 4 ಜನ ತಗೊಂಡಿದ್ದೀನಿ. ಇನ್ನು ನನಗೆ ಬೇಕಾಗಿರೋದೆಷ್ಟು? 13 ಜನದಲ್ಲಿ ಇನ್ನೆಷ್ಟು ಜನ ಬೇಕು ಅಂದ್ರೆ ಉಳಿದಿರೋದೆಷ್ಟು? ಇಲ್ಲಿ ನೋಡಿ 4 + 2 6 ಜನದಲ್ಲಿ ತೆಗೆದು ಬಿಟ್ರೆ ಇನ್ನು 7 ಜನ ಉಳಿತಾರೆ. 13 ಜನ ಟೋಟಲ್ ಇರ್ತಕ್ಕಂಥ, ಅದ್ರಲ್ಲಿ 11 ಜನ ಬೇಕು ನನಗೆ. ಸೊ ಇನ್ನು 7 ಜನ ಉಳಿತಾರೆ. 7 ಜನದಲ್ಲಿ ಇನ್ನು ಮಿಕ್ಕಿದ ಜನ ಎಷ್ಟು ಜನ ನಾವು ತಗೋಬೇಕು? 11 ಜನ ಆಗ್ಬೇಕು ಅಂದ್ರೆ 7 ಜನ ತಗೋಬೇಕು. ನೋಡಿ ಆಲ್ರೆಡಿ 3 ತಗೊಂಡಿದ್ದೀನಿ, 1 ತಗೊಂಡಿದ್ದೀನಿ, 4 ಆಯ್ತು. ಇನ್ನು 7 ಜನ ತಗೊಂಡು 11 ಜನ ಆಗ್ತೀವಿ. ಸೊ ಇದನ್ನ ಸಾಲ್ವ್ ಮಾಡಿ ಏನಾಗುತ್ತೆ? ಇದು 4C3 ಅಂದ್ರೆ ಎಷ್ಟು? ಇದನ್ನ 4 ಆಗುತ್ತೆ. ಓಕೆ, ನಾನು ಇದನ್ನ ಬರೀತಲ್ಲ ಶಾರ್ಟ್ ಫಾರ್ಮ್ 4 × 3 × 2 / 3 × 2 × 1 ಅಂತ ನಾವು ಬರೀತಾ ಇಲ್ಲ ಇಲ್ಲಿ. ಓಕೆ, ಇದೇನಾಗುತ್ತೆ? 2C1 ಅಂದ್ರೆ 2 ಆಗುತ್ತೆ, 7C7 ಅಂದ್ರೆ 1 ಆಗುತ್ತೆ ಅಲ್ವಾ? ಸೊ ಏನಾಯ್ತು ಇಲ್ಲಿ 8 ವೇಸ್ ನಾವು ಮಾಡಬಹುದು. ಇನ್ ಸೆಕೆಂಡ್ ಕಂಡೀಷನ್
ಸೆಕೆಂಡ್ ಕಂಡೀಷನ್. ಓಕೆ, ಇದು ಫಸ್ಟ್ ಕಂಡೀಷನ್, ಇದು ಸೆಕೆಂಡ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಏನು ನೋಡಿ, 4 ಜನ ಬೇಕಾದ್ರೆ ಬೌಲರ್ ತಗೋಬಹುದು. ಈಗ ಇರೋದು 4 ಜನ, 4 ಜನ ಬೌಲರ್ ಅಲ್ಲಿ ನೀವೇನ್ ಮಾಡಬಹುದು, ಸೆಕೆಂಡ್ ಕಂಡೀಷನ್ ಅಲ್ಲಿ ಏನ್ ಮಾಡಬಹುದು, 3 ಜನ ತಗೋಬೇಕು ಅಲ್ವಾ ಸರ್. ಇಲ್ಲಿ ಏನಿದೆ, ಕನಿಷ್ಠ 1 ವಿಕೆಟ್ 3 ಬೌಲರ್ ಅಂತ ತಗೋಬೇಕು ಅಂತಿತ್ತು. ಓಕೆ, ಸೊ ಇಲ್ಲಿ ಕನಿಷ್ಠ ಏನ್ ತಗೋಬಹುದು, 4 ಜನ ತಗೋಬಹುದು. ಇನ್ನು ನೆಕ್ಸ್ಟ್ ವಿಕೆಟ್ ಕೀಪರ್ ಅಲ್ಲಿ ಇಬ್ಬರು ಬೇಕಾದ್ರೆ ವಿಕೆಟ್ ಕೀಪರ್ನ ತಗೋಬಹುದು ಅಲ್ವಾ. ವಿಕೆಟ್ ಕೀಪರ್ ಎಷ್ಟು, ಮಿನಿಮಮ್ 1, ಸಾರಿ ವಿಕೆಟ್ ಕೀಪರ್ ಒಬ್ಬನ್ನೇ ತಗೊಳಕ್ಕಾಗದು. ಯಾಕೆ, ವಿಕೆಟ್ ಕೀಪರ್ ಅಲ್ಲಿ ಏನಾಗಿದೆ ಸರ್, ಒಬ್ಬನೇ ಇರಕ್ಕೆ 11 ಜನದಲ್ಲಿ ಇಬ್ಬರಲ್ಲಿ ಒಬ್ರನ್ನ ತಗೋಬೇಕು ಅಂತ ಇರ್ತಕ್ಕಂಥದ್ದು. ಓಕೆ, ಅರ್ಥ ಆಗ್ತಿದೆಯಲ್ಲ. 1 ವಿಕೆಟ್ ಕೀಪರ್, ಇದು 2 ಅಲ್ಲ, ಇದು 1 ವಿಕೆಟ್ ಕೀಪರ್ ಆಗ್ಬೇಕು. ಓಕೆ, ಇಂಟು ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಉಳಿದಿರೋದು ಎಷ್ಟು, ಇನ್ನು 7 ಜನ. 7 ಜನದಲ್ಲಿ ಈಗ 4 ಒಂದು 5 ಜನ ಆದ್ರೆ ಇನ್ನು ಎಷ್ಟು ಜನ ತಗೋಬೇಕು, 6 ಜನ ತಗೋಬೇಕು. ಇದನ್ನ ಸಾಲ್ವ್ ಮಾಡಿ ನೋಡಿ. ವಿಕೆಟ್ ಕೀಪರ್ 11 ಜನದಲ್ಲಿ ಒಬ್ಬನೇ ಇರ್ತಾನೆ, ಒಬ್ಬನೇ ವಿಕೆಟ್ ಕೀಪರ್ ಮಾಡಕೋದು, ಬೌಲರ್ ಜಾಸ್ತಿ ಇರ್ತಾರಲ್ವಾ. ಸೊ ಇಲ್ಲಿ 3 ಜನ ವಿಕೆಟ್ ಕೀಪರ್ 1 ಅಥವಾ 4 ಜನ ಬೌಲರ್ 1 ವಿಕೆಟ್ ಕೀಪರ್ ಅಲ್ಲಿ ತಗೋಬಹುದು. ಇಲ್ಲಿ 4 ಜನ ತಗೊಂಡ್ರೆ 4C4 ಅಂದ್ರೆ 1 ಅಂತ, 2C1 ಅಂದ್ರೆ 2 ಅಂತ, 7C6 ಅಂದ್ರೆ 7 ಅಂತ ಅಲ್ವಾ. ಇದನ್ನ ಬರೀತಲ್ಲ ಹಿಂಗೆ, 7 ಇಂಟು 5 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು ಕೆಳಗಡೆ 6 ಇಂಟು ಹಿಂಗೆಲ್ಲ ಬರೆದು ನಾನು ಸಾಲ್ವ್ ಮಾಡಿದ್ರೆ 7 ಬರುತ್ತೆ. ಓಕೆ, ನೋಡ್ಕೊಳ್ಳಿ. 7 2 14, ಸೊ 14 ಆಯ್ತು. ಈಗ ಇದೆರಡನ್ನು ಕೂಡಿ ಎಷ್ಟಾಗುತ್ತೆ, 8 + 14 ಇಸ್ ಈಕ್ವಲ್ ಟು 22. ಸೊ 22 ಇದೆಯಾ, ಇದೆ. ಸೊ ದಿಸ್ ಇಸ್ ದ ಆನ್ಸರ್. ಅರ್ಥ ಆಗ್ತಿದೆಯಲ್ಲ ನಾನು ಏನ್ ಹೇಳ್ತಾ ಇರೋದು ಅಂತ. 3 ಬೌಲರ್ಸ್ ಪ್ಲಸ್ 1 ವಿಕೆಟ್ ಕೀಪರ್ ಅಥವಾ 4 ಬೌಲರ್ಸ್ ಮತ್ತು 1 ವಿಕೆಟ್ ಕೀಪರ್ ತಗೋಬಹುದು. ಯಾಕಂತಂದ್ರೆ ವಿಕೆಟ್ ಕೀಪರ್ ಆಡ್ಬೇಕಾದ್ರೆ 11 ಜನರಲ್ಲಿ ಒಬ್ಬನೇ ಇರ್ತಾನೆ. ಓಕೆ, ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, 1 ರಿಂದ 1,000ವರೆಗಿನ ಪೂರ್ಣಾಂಕಗಳ ಪಟ್ಟಿ ಮಾಡುವಾಗ ಅಂಕಿ 5 ಎಷ್ಟು ಬಾರಿ ಬರೆಯಬೇಕಾಗುತ್ತೆ ಅಂದ್ರೆ 1 ರಿಂದ 1,000ದೊಳಗೆ ನೀವು ನಂಬರ್ ಕೌಂಟ್ ಮಾಡ್ಬೇಕಾದ್ರೆ 5 ಅಂತಕ್ಕಂಥ ಎಷ್ಟು ಸಲ ರಿಪೀಟ್ ಆಗುತ್ತೆ ಅಂತ. ಫಸ್ಟ್ 5 ಅಂತಕ್ಕಂಥದ್ದು 1,000ದೊಳಗೆ ನೋಡೋದಾದ್ರೆ ಈಗ ನೀವೇನಾದ್ರು ಯೂನಿಟ್ ಡಿಜಿಟ್ ಅಂತ ಕರಿತೀವಿ, ಬಿಡಿ ಭಾಗ. ಯೂನಿಟ್ ಡಿಜಿಟ್ ಅಂದ್ರೆ ಕೊನೆಯದಲ್ಲಿ ಬರುತ್ತಲ್ಲ ಅದು. ಅಂದ್ರೆ ಈಗ ಯೂನಿಟ್ ಡಿಜಿಟ್ ಅಂದ್ರೇನು, ಯೂನಿಟ್ ಡಿಜಿಟ್ ಅಂದ್ರೇನು, ಈಗ 5 ಬರುತ್ತೆ. 1 2 ರಿಂದ ನೋಡ್ಕೊಂಡ್ಬಂದ್ರೆ 5 ಬರುತ್ತೆ, ಆಮೇಲೆ 15 ಬರುತ್ತೆ, 15 ಆದ್ಮೇಲೆ 25 ಬರುತ್ತೆ. ಅಂದ್ರೆ ಲಾಸ್ಟ್ ಅಲ್ಲಿ ಹೇಳ್ತಾರೆ ಯೂನಿಟ್ ಡಿಜಿಟ್. ಅದೇ ತರ ನಾವು ಹೋಗ್ತಾ ಇದ್ರೆ ಏನಾಗುತ್ತೆ, 995 ತನಕ ಬರುತ್ತೆ, ಲಾಸ್ಟ್ ಅಲ್ಲಿ 5 ಬರ್ತಕ್ಕಂಥದ್ದು. ಈ ತರ ನಾವು ಎಣಿಸ್ತಾ ಹೋದ್ರೆ ಸ್ನೇಹಿತರೆ 100 ಟೈಮ್ಸ್ ಬರುತ್ತೆ ಇದು. ಹಂಗೆ ಟೆನ್ಸ್ ಪ್ಲೇಸ್ ಅಲ್ಲಿ ಎಷ್ಟು ಡಿಜಿಟ್ ಬರುತ್ತೆ ಅಂತ ನಾವು ಲೆಕ್ಕ ಹಾಕಕ್ ಹೋದ್ರೆ, ಟೆನ್ಸ್ ಅಂತಂದ್ರೇನು, ಈಗ ಫಸ್ಟ್ ಟೆನ್ಸ್ ಅಂದ್ರೆ 50 ಅಂದ್ರೆ ಇದು 10 ಅಲ್ವಾ. ಈಗ ನಾವು ಒಂದು 100 ಅಂತ ತಗೊಂಡ್ರೆ ಇದು ಬಿಡಿ 10 100 ಅಂತೀವಿ. ಹಂಗೆ ಇದು ಬಿಡಿ ಭಾಗ ಆಯ್ತು, ಇದು 10ನೇ ಭಾಗ. 10 ಅಂದ್ರೆ 10th ಪ್ಲೇಸ್. 50 ಆದ್ಮೇಲೆ ಎಷ್ಟು ಬರುತ್ತೆ, 59. ಆತರ ನೋಡಿದ್ರೆ 60 100 150 ಬರುತ್ತೆ ನೆಕ್ಸ್ಟ್. ಆಮೇಲೆ ಹಂಗೆ 159 ಬರುತ್ತೆ. ಹಂಗೆ ಹೋಗ್ತಾ ಇದ್ರೆ ಲಾಸ್ಟ್ ಯಾವ್ದು ಬರ್ಬೋದು ನಮಗೆ, 959 ತನಕ ಬರ್ತೀವಿ ನೋಡಿ, ಇಲ್ಲಿ ಬರುತ್ತೆ ಇದು. ಸೊ ಈ ತರ ನಾವು ಚೆಕ್ ಮಾಡಿದಾಗ ಇದು ಕೂಡ 100 ಬರುತ್ತೆ. ಅದೇ ರೀತಿ ನಮ್ಗೆ 100 ಪ್ಲೇಸ್ ಅಲ್ಲಿ, ಓಕೆ, 100 ಪ್ಲೇಸ್ ಅಂದ್ರೆ 100 ಭಾಗದಲ್ಲಿ 100 ಪ್ಲೇಸ್ ಅಲ್ಲಿ ಡಿಜಿಟ್ಗಳು ಎಷ್ಟು ಬರುತ್ತೆ ಅಂತ ನೋಡೋದಾದ್ರೆ ಎಷ್ಟು 100 ಅಂತಂದ್ರೆ ಈಗ 500 ಇಂದ 100 ಪ್ಲೇಸ್ 5 ಇಲ್ಲಿ ಬರುತ್ತೆ. 500 ಆದ್ಮೇಲೆ ಎಷ್ಟು ಯಾವ ನಂಬರ್ ಬರುತ್ತೆ ನಿಮಗೆ, 500 ಆದ್ಮೇಲೆ 500 501 502 ಹಂಗೆ ಹೋಗ್ತಾ ಇದ್ರೆ ನಮಗೆ 599 ತನಕ ಬರುತ್ತೆ. ಅಂದ್ರೆ ಇದೆಷ್ಟು ಬರುತ್ತೆ, ಇದು ಕೂಡ 100 ಬರುತ್ತೆ, 500 ಇಂದ 599 ತನಕ. ಸೊ ಇದನ್ನ ನೋಡಿದಾಗ ಟೋಟಲ್ ಎಷ್ಟಾಗುತ್ತೆ, 100 + 100 + 100 ಇಸ್ ಈಕ್ವಲ್ ಟು 300 ಸಲ ನಮ್ಗೆ 5 ಡಿಜಿಟ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ಒಂದು ಮನೆಯಲ್ಲಿ 60 ವ್ಯಾಟ್ ವಿದ್ಯುತ್ ದೀಪವನ್ನು 60 ಗಂಟೆಗಳ ಬಳಸಲಾಗುತ್ತದೆ. ಈ ಅವಧಿಯಲ್ಲಿ ಎಷ್ಟು ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸಲಾಗುತ್ತದೆ? ನೋಡಿ, ಇದು ಸಿಂಪಲ್ ಫಂಡ. ಇಲ್ಲಿ ಏನ್ ಕೊಟ್ಟಿದೆ, 60 ವ್ಯಾಟ್ 6 ಅವರ್ಸ್ ಅಲ್ಲಿ ಆಗುತ್ತೆ. ಅಂದ್ರೆ ಇದು ವ್ಯಾಟ್ ಇದೆ, ಇದು ಅವರ್ಸ್ ಇದೆ. ಇದೆರಡು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ವ್ಯಾಟ್ ಇಂಟು ಅವರ್ಸ್ ಮಾಡಿದ್ರೆ ವ್ಯಾಟ್ ಅವರ್ ಆಗುತ್ತೆ. ಸಿಂಪಲ್ ಅಲ್ವಾ ಸರ್, ಅಲ್ವಾ? ಅಂದ್ರೆ ಎನರ್ಜಿ. ಸೊ ಪವರ್ ಇಂಟು ಅವರ್ಸ್ ಮಾಡ್ತಾ ಇರೋದು. ಅಂದ್ರೆ 60 ಇಂಟು 6 ಮಾಡಿದ್ರೆ ಏನಾಗುತ್ತೆ, 360 ವ್ಯಾಟ್ ಅವರ್ಸ್ ಆಗುತ್ತೆ. ಬಟ್ ನಮಗೆ ಇಲ್ಲಿ ಏನ್ ಕಿಲೋ ವ್ಯಾಟ್ ಅಲ್ಲಿ ಕೊಟ್ಟಾನೆ. ಕಿಲೋ ವ್ಯಾಟ್ ಅಂದ್ರೆ 10⁻³ ಸೇರಿಸಬೇಕಂದ್ರೆ ಏನರ್ಥ, 360 ಕಿಲೋ ವ್ಯಾಟ್ ಅವರ್ ಅಂತ ನಾವು ಬರೀಬೇಕಂದ್ರೆ ಡಿವೈಡ್ ಬೈ 100 ಅಲ್ಲ 1000 ಹಾಕ್ಬೇಕು. 10⁻³ ಕಿಲೋ ಅಂತಂದ್ರೆ ಅಲ್ವಾ ಸರ್? ಫೈನ್. ಈಗ 1 ಕ್ಯಾನ್ಸಲ್. ಈಗ ಈ ಎರಡಕ್ಕೆ ಚುಕ್ಕಿ ಈ ಕಡೆ ಇಟ್ಕೊಂಡ್ರೆ ಏನಾಗುತ್ತೆ ಇದು 0.36 ಕಿಲೋ ವ್ಯಾಟ್ ಅವರ್ ಆಗುತ್ತೆ. 0.36 ಇದೆಯಾ? ಎಸ್, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ಇಲ್ಲಿ ಒಂದು ಕುಟುಂಬದಲ್ಲಿ ABCDE ಇದೊಂದು ಬ್ಲಡ್ ರಿಲೇಷನ್ಸ್ ತರ ಕೊಟ್ಟಿದ್ದಾನೆ. ABCDEF ಅಂತ ಇದ್ದಾರೆ. AB ಆರ್ ಮ್ಯಾರಿಡ್ ಕಪಲ್ ಅಂತೆ. A ಅಂಡ್ B ಮ್ಯಾರಿಡ್ ಕಪಲ್. ಓಕೆ, A ಬೀಯಿಂಗ್ ದ ಮೇಲ್ ಮೆಂಬರ್ ಅಂತೆ. A ಅಂತಕ್ಕಂಥದ್ದು ಮೇಲು ಅಂದ್ರೆ B ಫೀಮೇಲ್ ಅಂತ. A ಮೇಲ್ ಆದ್ರೆ ಇವರಿಬ್ರು ಮ್ಯಾರಿಡ್ ಆಗಿದ್ದಾರೆ ಅಂದ್ರೆ B ಫೀಮೇಲ್ ಆಗಿರಬೇಕು. ಓಕೆ, D is the only son of C. ಓಕೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಕ್ವಶನ್. D ಅಂತಕ್ಕಂಥದ್ದು C ನ ಓನ್ಲಿ ಸನ್, ಒಬ್ಬನೇ ಮಗ, ಅಂದ್ರೆ D ಪ್ಲಸ್ ಆಯ್ತು. ಓಕೆ, ಹೂ ಇಸ್ ದ ಬ್ರದರ್ ಆಫ್ A ಅಂದ್ರೆ ಇಲ್ಲಿ C ಯಾರು, C is the brother of A.
ಬ್ರದರ್ ಅಂದ್ರೆ ಹಿಂಗ್ ತೋರಿಸ್ತೀನಿ, ಅಂದ್ರೆ ಇವನು ಪ್ಲಸ್ ಆಯ್ತು, ಬ್ರದರ್ ಆಫ್ ಎ ಅಂದ್ರೆ ಇಲ್ಲಿ ಎ ಮತ್ತೆ ಬಿ ಕಪಲ್ಸ್ ಅಂತ ಗೊತ್ತಾಯ್ತು ನಮ್ಗೆ, ಇವರಿಬ್ರು ಕಪಲ್ಸ್ ಅಂತ ಗೊತ್ತಾಯ್ತು. ಓಕೆ, ಸಿ ಬ್ರದರ್ ಆಯ್ತು. ಓಕೆ ಸರ್, ಅಂಡ್ ಆಫ್ ಎ ಆಯ್ತಲ್ವಾ. ಇ ಇಸ್ ದ ಸಿಸ್ಟರ್ ಆಫ್ ಡಿ, ಈ ಸಿಸ್ಟರ್ ಡಿಗೆ ಸಿಸ್ಟರ್ ಇ ಅಂದ್ರೆ ಇವಳು ನೆಗೆಟಿವ್ ಅಂತ ಆಯ್ತು, ಅಂದ್ರೆ ಹೆಣ್ಣು ಅಂತ ಆಯ್ತು. ಬಿ ಇಸ್ ದ ಡಾಟರ್ ಇನ್ ಲಾ ಆಫ್ ಎಫ್, ಬಿ ಇಸ್ ದ ಡಾಟರ್ ಇನ್ ಲಾ ಆಫ್ ಎಫ್, ಬಿ ಇಸ್ ದ ಡಾಟರ್ ಇನ್ ಲಾ ಆಫ್ ಎಫ್. ಎಫ್ ಇದರ ಇಲ್ಲಿ ಗೊತ್ತಿಲ್ಲ ನೋಡಿ, ಇಲ್ಲಿ ಬರ್ಕೋತೀನಿ. ಬಿ ಇಸ್ ದ ಡಾಟರ್ ಇನ್ ಲಾ. ಓಕೆ, ಡಾಟರ್ ಇನ್ ಲಾ ಅಂದ್ರೆ ಸೊಸೆ, ಎಫ್ಗೆ ಸೊಸೆ ಬಿ. ಓಕೆ, ಇಲ್ಲಿ ಯಾರೋ ಇವನ್ಗೆ ಗಂಡಿದೆ, ಅವಳಿಗೆ ಸೊಸೆ ಆಗ್ಬೇಕು ಅಂತ ಆಯ್ತು. ಹೂ ಎಫ್, ಹೂ ಇಸ್ ದ ಹಸ್ಬ್ಯಾಂಡ್ ಆಸ್ ಡೈಡ್ ಅಂದ್ರೆ ಇಲ್ಲಿ ಈಗ ನಾನು ಇದನ್ನ ಹಿಂಗ್ ಬರ್ತೀನಿ ನೋಡಿ, ಈಗ ಇಲ್ಲಿ ಬರ್ತೀನಿ. ಎಫ್ಗೆ ಯಾರೋ, ಎಫ್ಗೆ ಯಾರೋ, ಎಫ್ಗೆ ಏನಿದ್ದಾರೆ ಸರ್, ಇಲ್ಲಿ ಬರೀತೀನಿ. ಎಫ್ಗೆ ಮಗ ಇದ್ದಾನೆ, ಅವಳಿಗೆ ಸೊಸೆ ಇದ್ದಾಳೆ, ಅಂದ್ರೆ ಬಿ ನಮ್ಗೆ ಸಿಗೆ ಕಪಲ್ ಆಗ್ಬೇಕಾಗತ್ತೆ, ಸಿಗೆ ಕಪಲ್ ಆಗ್ಬೇಕಾಗತ್ತೆ. ಯಾಕಂತಂದ್ರೆ ಎಫ್ಗೆ ಗಂಡ ಯಾರಿದ್ರೆ, ಹೂಸ್ ಹಸ್ಬ್ಯಾಂಡ್ ಆಸ್ ಡೈಡ್ ಅಂದ್ರೆ ಎಫ್ ನೆಗೆಟಿವ್ ಆಯ್ತು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಬಿ ಇಸ್ ದ ಡಾಟರ್ ಇನ್ ಲಾ ಅಂದ್ರೆ ಸೊಸೆ, ಎಫ್ಗೆ ಸೊಸೆ ಆಗ್ಬೇಕಂದ್ರೆ ಎಫ್ಗೆ ಮಗ ಇರಬೇಕು. ಸೊ ಸಿ ಇಲ್ಲಿ ಮಗ ಇದ್ದಾನೆ, ಎ ಮಗ ಆಲ್ರೆಡಿ ಮದುವೆ ಆಗಿದೆ, ಸೊ ಹಾಗಾದ್ರೆ ಬಿ ಸಿಗೆ ಹೆಂಡತಿ ಆಗ್ಬೇಕು ಅಂತ ಬರ್ಕೋಬೇಕಾಗುತ್ತೆ. ದಿಸ್ ಇಸ್ ದ ಆನ್ಸರ್. ಅಂದ್ರೆ ಇಷ್ಟು ಬರ್ಕೊಂಡ್ರೆ ಸಾಲ್ವ್ ಆಯ್ತು ಅಂತ ಅರ್ಥ, ಅವ್ನು ಕೊಟ್ಟಿರೋದ್ರ ಪ್ರಕಾರ. ಇಲ್ಲಿ ಏನಿದೆ, ಹೌ ಈಸ್ ಇ ರಿಲೇಟೆಡ್ ಟು ಸಿ. ಈ ಸಿಗೆ ಹೆಂಗ್ ರಿಲೇಟ್ ಆಗುತ್ತೆ ನೋಡಿ, ಸಿಗೆ ಏನಾಗ್ಬಿಡುತ್ತೆ, ಮಗ, ಇವಳು ಮಗಳು ಅಂದ್ರೆ ಡಾಟರ್. 2 ಇಸ್ ದ ರೈಟ್ ಆನ್ಸರ್, ಮಗಳು ಇಸ್ ದ ರೈಟ್ ಆನ್ಸರ್. ಓಕೆ ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ. ಈ ಕೆಳಗೆ ದಾಳಗಳ 2 ಸ್ಥಾನಗಳನ್ನು ತೋರಿಸಲಾಗಿದೆ, 5ರ ವಿರುದ್ಧ ಯಾವ ಸಂಖ್ಯೆ ಕಾಣಿಸಬಹುದು. ಸೊ ಈ ತರ ಕೊಟ್ಟಾಗ ನಿಮ್ಗೆ ಡೈಸು ಇಲ್ಲಿ ಕಾಮನ್ ಯಾವ್ದು ನೋಡ್ಕೋಬೇಕು. ಇಲ್ಲಿ ನೋಡಿ 3 ಕಾಮನ್ ಇದೆ, ಇಲ್ಲಿ 3 ಕಾಮನ್ ಇದೆ, 3 1 2 ಇದೆ, 6 ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, 3 ಮೇಲಿದೆಯಲ್ಲ ಸರ್, ಇಲ್ಲಿ 1 ಇದೆ. ಓಕೆ, ಇಲ್ಲಿ 2 ಇದೆ ಕೆಳಗಡೆ. ಇದಕ್ಕೆ ಅಂದ್ರೆ 1 and 2 ಆಪೋಸಿಟ್ ಆಗುತ್ತೆ. 2 ಇಲ್ಲಿ ಬರುತ್ತೆ. ಈಗ ನಾವು ಒಂದು ಹಿಂಗ್ ತಗೊಂಡ್ರೆ, ನಾವು ಒಂದು ಡೈಸ್ ಅಂತ ತಗೊಂಡ್ರೆ, ಇವಾಗ ಇಲ್ಲಿರೋ ಪ್ರಕಾರ ನಾವು ತಗೊಂಡ್ರೆ ಇಲ್ಲಿ ಮೇಲ್ಗಡೆ 3 ಇದೆ, ಇಲ್ಲಿ 1 ಇದೆ ಅಂತಂದ್ರೆ ಈ ಆಪೋಸಿಟ್ ಸೈಡ್ ಇಲ್ಲಿ 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 2 ಇರಬೇಕು. ಮತ್ತೆ ಇಲ್ಲಿ 5 ಇದೆ ಅಂದ್ರೆ ಇದ್ರ ಕೆಳಗಡೆನೆ 6 ಇದೆ, ಅಂದ್ರೆ ಇಲ್ಲಿ 5 ಇದೆ ಅಂತಂದ್ರೆ ಈ ಸೈಡ್ 6 ಇರಬೇಕು. ಅಂದ್ರೆ 6 ಮತ್ತೆ 5 ಆಪೋಸಿಟ್ ಆಯ್ತು. ಸೊ ಯಾವುದು ಕರೆಕ್ಟ್ ಆನ್ಸರ್? ಆಪ್ಷನ್ 4. ಆಪ್ಷನ್ 4 ಓನ್ಲಿ ಅಂತಿದ್ಯಾ, ಇಲ್ಲಿದೆ ನೋಡಿ, ಕೇವಲ 4 ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ಬರ್ತೇನೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ಸ್ವಲ್ಪ ದೊಡ್ಡದಿರ್ತಕ್ಕಂಥ ಕ್ವಶನ್, ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಇದೆ, ನೋಡ್ಕೋಬಹುದು ನೀವು. ನಾವು ಇಲ್ಲಿ ಇಂಗ್ಲಿಷ್ ಅಲ್ಲಿ ತಗೋತೀನಿ, ಸಾಲ್ವ್ ಮಾಡ್ತೀನಿ. ಓಕೆ, ಬೇಗ ಓದ್ಬೋದು ಅಂತ ಸ್ನೇಹಿತರೆ ಇಂಗ್ಲಿಷ್ ಅಲ್ಲಿ. ಫೈನ್. ನೆಕ್ಸ್ಟ್ ಓದೋಣ ಬನ್ನಿ. ಇಲ್ಲಿ EFGHK ವಿಸಿಟ್ ಹಾಸ್ಪಿಟಲ್ ಆನ್ ವೀಕ್ ಡೇಸ್ ಅಲ್ಲಿ ವಿಸಿಟ್ ಮಾಡ್ತಾರೆ. ಈಚ್ ಒನ್ ಆಫ್ ದನ್ ಇಸ್ ಎ ಫಿಸಿಷಿಯನ್, ಒಬ್ರು ಅದರಲ್ಲಿ ಸರ್ಜನ್, ಡೆಂಟಿಸ್ಟ್, ಕಾರ್ಡಿಯಾಲಜಿಸ್ಟ್, ನೆಫ್ರಾಲಜಿಸ್ಟ್, ಬಟ್ ಇನ್ ದ ರ್ಯಾಂಡಮ್ ಮಾಡೆಲ್ ವಿಸಿಟ್ ಮಾಡ್ತಾರೆ. ಈಚ್ ವಿಸಿಟ್ಸ್ ದ ಹಾಸ್ಪಿಟಲ್ ಓನ್ಲಿ 1 ಡೇ ಇನ್ ದ ವೀಕ್, ಒಂದೇ ದಿನ ಅಟೆಂಡ್ ಮಾಡೋದು. ಪ್ರೊಫೆಷನ್ಸ್ ಓನ್ಲಿ. ಕನ್ಸಿಡರ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್, ಆನ್ಸರ್ ದ ಕ್ವಶನ್ ಬೇಸ್ಡ್ ಆನ್ ಇಟ್ ಅಂತ ಕೊಟ್ಟಿದ್ದಾರೆ. ಕ್ವಶನ್ಸ್ ಕೊಟ್ಟಿದ್ದಾರೆ, ನಾವೇನ್ ಮಾಡ್ಕೋಬೇಕು, ಇದು ಹೆಂಗ್ ಬರ್ಕೋಬೇಕು ಅಂದ್ರೆ, ನೀವು ಒಂದು ಈ ತರ ಬರ್ಕೋಬೇಕು, ಡೇ. ಓಕೆ, ಇನ್ನೊಂದು ಏನ್ ಬರ್ಕೋಬೇಕು, ಇಲ್ಲಿ ಪ್ರೊಫೆಷನ್ ಇದ್ದಾರೆ. ಆಮೇಲೆ ಇನ್ನೊಂದು ಏನ್ ಬೇಕು, ಪರ್ಸನ್. ಹಿಂಗೆ 3 ನೀವು ಕಾಲಮ್ಸ್ನ ಬರ್ಕೋಬೇಕು. 1 ಸೆಕೆಂಡ್, 3 ಕಾಲಮ್ಸ್ನ ಹಿಂಗೆ ಬರ್ಕೋಬೇಕಾಗತ್ತೆ. ಹಿಂಗೆ ಬರ್ಕೋಬೇಕಾಗತ್ತೆ. ಸೊ ಇಲ್ಲಿ ಏನಾಗುತ್ತೆ, ಮಂಡೇ. ಓಕೆ, ಇನ್ನು ವೀಕ್ ಡೇಸ್ ಮಾತ್ರ ಹೇಳಿದ್ದಾರೆ, ಅದಕ್ಕೆ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೆ. ಅರ್ಥ ಆಗ್ತಿಲ್ಲ, ಹೆಂಗ್ ಬರ್ಕೋತೀನಿ. ದ ಫಿಸಿಷಿಯನ್ ವಿಸಿಟ್ ದ ಹಾಸ್ಪಿಟಲ್ ಎವ್ರಿ ಮಂಡೇ. ಸೊ ಮಂಡೇ, ಇದು ಮಂಡೇ. ಫಿಸಿಷಿಯನ್ ಇಲ್ಲಿ ಬರ್ತಾರೆ, ಫಿಸಿಷಿಯನ್. ಓಕೆ, ಫಿಸಿಷಿಯನ್ ಇಲ್ಲಿ ಬರ್ತಾರೆ. ಈ ಇಸ್ ದ ಕಾರ್ಡಿಯಾಲಜಿಸ್ಟ್ ಹೂ ಕಮ್ಸ್ ನೈದರ್ ಆನ್ ಟ್ಯೂಸ್ಡೇ ನಾರ್ ಆನ್ ಥರ್ಸ್ಡೇ. ಅಂದ್ರೆ ಈ ಟ್ಯೂಸ್ಡೇಲೂ ಬರಲ್ಲ, ಇಲ್ಲೂ ಬರಲ್ಲ ಈ. ಓಕೆ, ಥರ್ಸ್ಡೇನೂ ಬರಲ್ಲ, ಅಂದ್ರೆ ವೆಡ್ನೆಸ್ಡೇ ಮತ್ತೆ ಫ್ರೈಡೇಲ್ ಬರ್ಬೋದು. ಈ ಅಂತಕ್ಕಂಥದ್ದು ಐದರ್ ಇಲ್ಲೂ ಬರ್ಬೋದು ಅಥವಾ ಇಲ್ಲೂ ಬರ್ಬೋದು. ಕರೆಕ್ಟ್ ಅಲ್ವಾ? ಎರಡಲ್ಲಿ ಒಂದ್ ಕಡೆ ಬರ್ಬೋದು. ಫೈನ್ ಸರ್. ಕೆ ಇಸ್ ದ ಸರ್ಜನ್ ಅಂಡ್ ಜಿ ಇಸ್ ನಾಟ್ ದ ಫಿಸಿಷಿಯನ್. ಕೆ ಅಂತಕ್ಕಂಥವನು ಇಲ್ಲಿ ಬರ್ಕೋಣ, ಸರ್ಜನ್. ಓಕೆ, ಜಿ ಇಸ್ ನಾಟ್ ಫಿಸಿಷಿಯನ್. ಅಂದ್ರೆ ಜಿ ಇಲ್ಲಂತೂ ಬರಲ್ಲ. ಅರ್ಥ ಆಗ್ತಿದೆಯಲ್ಲ? ಜಿ ಏನಾಗುತ್ತೆ, ಇಲ್ಲಂತೂ ಫಿಸಿಷಿಯನ್ ಅಲ್ಲೂ ಬರಲ್ಲ ಜಿ. ಓಕೆ, ಜಿ ಏನಾಗುತ್ತೆ ಸರ್, ಫಿಸಿಷಿಯನ್ ಅಲ್ಲ. ಜಿ ಇಲ್ಲಿ ಬರಲ್ಲ, ಐದರ್ ಇಲ್ಲಿ ಬರಬೇಕು ಅಥವಾ ಟ್ಯೂಸ್ಡೇ ಬರಬೇಕು ಅಥವಾ ಥರ್ಸ್ಡೇ ಬರಬೇಕು ಅಲ್ವಾ ಸರ್? ನೋಡೋಣ ಬನ್ನಿ. ದ ಡಾಕ್ಟರ್ ಹೂ ವಿಸಿಟ್ ದ ಹಾಸ್ಪಿಟಲ್ ಆನ್ ಥರ್ಸ್ಡೇ. ಅಂದ್ರೆ ಡಾಕ್ಟರು ಥರ್ಸ್ಡೇ ಹಾಸ್ಪಿಟಲ್ಗೆ ವಿಸಿಟ್ ಮಾಡ್ತಾರೆ. ಓಕೆ, ಡಾಕ್ಟರ್ ಹೂ ವಿಸಿಟ್ ದ ಹಾಸ್ಪಿಟಲ್ ಆನ್ ಥರ್ಸ್ಡೇ ಇಸ್ ನಾಟ್ ನೆಫ್ರಾಲಜಿಸ್ಟ್.
ಥರ್ಸ್ಡೇ ವಿಸಿಟ್ ಮಾಡ್ತಾರಲ್ಲ ಇವರು ನೆಫ್ರಾಲಜಿಸ್ಟ್ ಅಲ್ಲ. ನೋಡಿ ಇಲ್ಲಿ ನೆಫ್ರಾಲಜಿಸ್ಟ್ ಅಲ್ಲ ಅಂದಮೇಲೆ ಇವರು ನೆಫ್ರಾಲಜಿಸ್ಟ್ ಇಲ್ಲಿ ಬರಲ್ಲ ಅಂದಮೇಲೆ ಸೊ ಎಲ್ಲಿ ಬರ್ಬೋದು ನೆಫ್ರಾಲಜಿಸ್ಟ್ ಅಂತ ನಾವು ನೋಡ್ಬೇಕಾಗತ್ತೆ. ಓಕೆ, ನೆಫ್ರಾಲಜಿಸ್ಟ್ ಇಲ್ಲಿ ಬರ್ಬೋದು ಟ್ಯೂಸ್ಡೇಲಿ, ನೆಫ್ರೋ ಇಲ್ಲಿ ಬರ್ಬೋದು. ಓಕೆ, ಇಲ್ಲಿ ಬರಲ್ಲ ನೆಫ್ರೋ ಇಲ್ಲಿ ಬರಲ್ಲ. ಓಕೆ, ಥರ್ಸ್ಡೇ ಬರಲ್ಲ. ಓಕೆ, ನೋಡೋಣ. ಎಚ್ ವರ್ಕ್ಸ್ ಆನ್ ಟ್ಯೂಸ್ಡೇ, ಎಚ್ ಟ್ಯೂಸ್ಡೇಲಿ ವರ್ಕ್ ಆಗ್ತದೆ. ಓಕೆ, ಅಂಡ್ ಕೆ ವರ್ಕ್ಸ್ ಆನ್ ದ ಫಾಲೋಯಿಂಗ್ ಡೇ. ಇಲ್ಲಿ ನೋಡಿ ಕೆ ಆನ್ ದ ಫಾಲೋಯಿಂಗ್ ಡೇ ಅಂದ್ರೆ ವೆಡ್ನೆಸ್ಡೇ ಅಂದ್ರೆ ಕೆ ಇಲ್ಲಿ ಬರಬೇಕು. ಕೆ ಇಲ್ಲಿ ಬರ್ಬೇಕಂದ್ರೆ ಈ ಇಲ್ಲಿ ಬರಲ್ಲ, ಈ ಕ್ಯಾನ್ಸಲ್ ಆದ್ರೆ ಈ ಇಲ್ಲಿ ಇರೋದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ ಈ. ಓಕೆ, ಇಷ್ಟ ಆಯ್ತಲ್ವಾ? ಕೆ ಅಂತಕ್ಕಂಥದ್ದು ಸರ್ಜನ್. ಸೊ ಇಲ್ಲಿ ಕೆ ಇಲ್ಲಿ ಬರೋದು ಇಲ್ಲಿದೆ, ಇಲ್ಲಿ ಸರ್ಜನ್. ನೋಡಿ ನೆಫ್ರೋ ನಾನು ಯಾಕೆ ಇಲ್ಲಿ ಬರದ ಟ್ಯೂಸ್ಡೇ ವೆಡ್ನೆಸ್ಡೇ ಯಾಕೆ ಬರಲಿಲ್ಲ ಅಂದ್ರೆ ಕೆ ಸರ್ಜನ್ ಇಲ್ಲಿ ಕೊಟ್ಟಿದ್ದಾನೆ, ಕೆ ಇಸ್ ಸರ್ಜನ್ ಅಂತ. ಅದಕ್ಕೆ ಸರ್ಜನ್ ಆಗಿರೋದ್ರಿಂದ ನೆಫ್ರೋ ಇಲ್ಲಿ ಬರಲ್ಲ ಅಂತ ಗೊತ್ತಾಯ್ತು. ಇನ್ನು ಉಳಿದಿರೋದು ಇದು ಒಂದೇ, ಅದಕ್ಕೆ ಅಲ್ಲಿ ಬರ್ಕೊಂಡೆ ನೆಫ್ರೋ. ಓಕೆ, ಸೊ ಈಗ ನೆಕ್ಸ್ಟ್ ಏನು ಉಳಿದಿದೆ ಈಗ? ಜಿ ಫಿಸಿಷಿಯನ್ ಅಲ್ಲ ಅಂದ್ಮೇಲೆ ಜಿ ಇಲ್ಲಿ ಬರಲ್ಲ ಅಂದ್ರೆ ಜಿ ಇಲ್ಲಿ ಬರ್ತಾನೆ. ಓಕೆ, ಜಿ ಇಲ್ಲಿ ಬರ್ತಾನೆ. ಫಿಸಿಷಿಯನ್ ಅಲ್ಲ ಅಂದ್ಮೇಲೆ ಜಿ ಇಲ್ಲಿ ಬರ್ತಾನೆ. ಫೈನ್. ಸೊ ಈಗ ನೆಕ್ಸ್ಟ್ ಉಳಿದಿರೋದು ಯಾರು ಪ್ರೊಫೆಷನ್ಸ್? ಇನ್ಯಾರು ಇದಾರ? ಎಚ್ ವರ್ಕ್ಸ್ ಆನ್ ಟ್ಯೂಸ್ಡೇ, ಕೆ ವರ್ಕ್ಸ್ ಆನ್ ದ ಫಾಲೋಯಿಂಗ್ ಡೇ. ಫಿಸಿಷಿಯನ್, ನೆಫ್ರೋ, ಸರ್ಜನ್ ಆಯ್ತು. ಮತ್ತೆ ಇನ್ಯಾರು ಉಳಿದಿದ್ದಾರೆ? ಕಾರ್ಡಿಯಾಲಜಿಸ್ಟ್ ಎಲ್ಲಿ ಬರ್ತಾರೆ? ಡೆಂಟಿಸ್ಟ್ ಬಗ್ಗೆ ಏನಾದ್ರು ಕೊಟ್ಟಿದ್ದಾನೆ ನೋಡ್ತೀನಿ ತಿಳಿರಿ. ನೆಫ್ರೋಲಜಿಸ್ಟ್ ಆಯ್ತು, ಡೆಂಟಿಸ್ಟ್ ಮತ್ತೆ ಕಾರ್ಡಿಯೋ. ಫಿಸಿಷಿಯನ್ ವಿಸಿಟ್ಸ್ ಇನ್ ಮಂಡೇ, ಇಲ್ಲಿ ಇದೆಯಲ್ಲ, ಈ ಇಸ್ ದ ಕಾರ್ಡಿಯಾಲಜಿಸ್ಟ್ ಅಂತ ನೋಡಿ. ಇಲ್ಲಿ ಕಾರ್ಡಿಯಾಲಜಿಸ್ಟ್ ಬರ್ಕೋಬಹುದು, ಕಾರ್ಡಿಯೋ ಅಂದ್ರೆ ಉಳಿದಿರೋ ಡೆಂಟಿಸ್ಟ್ ಇಲ್ಲಿ ಬರ್ಕೋಬಹುದು, ಡೆಂಟಿಸ್ಟ್. ಓಕೆ, ಇನ್ನು ಉಳಿದಿರೋದು ಯಾವುದು ಸರ್? ಜಿ ಇ ಎಫ್ ಉಳಿದಿದೆ, ಎಫ್ ಇಲ್ಲಿ ಬರ್ಕೋಬಹುದು. ಸೊ ಕಾಮ್ ಕಥಮ್ ನಾಟಕ ಬಂದ್ ಮುಗ್ದೇ ಹೋಯ್ತು ಎಲ್ಲ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾನೆ ಕ್ವಶನ್ ಏನಿದೆ? ಹೂ ಈಸ್ ಫಿಸಿಷಿಯನ್ ಅಂತ ಇದೆ. ಓಕೆ, ಫಿಸಿಷಿಯನ್ ಯಾರು ಸರ್? ಫಿಸಿಷಿಯನ್ ಇಸ್ ಎಫ್. ಸೊ ಎಫ್ ಇದೆಯಾ ಇಲ್ಲಿ? ಎಸ್ ಇದೆ, ಎಫ್ ಇಸ್ ದ ಫಿಸಿಷಿಯನ್. ಸೊ ದಿಸ್ ಇಸ್ ದ ಫಂಡ. ಇದು ನಿಮಗೆ ಗೊತ್ತಾಗಬೇಕು, ಹಿಂಗೆ ಬರ್ಕೋಬೇಕು, ಹಿಂಗೆ ಮಾಡ್ಬೇಕು ಸ್ನೇಹಿತರೆ. ಇದೆಲ್ಲ ಪ್ರಾಕ್ಟೀಸ್ ಇಂದ ಬರುತ್ತೆ. ಓಕೆ, ಯಾರು ಬ್ಯಾಂಕಿಂಗ್ SSC ಪ್ರಿಪೇರ್ ಆಗ್ತಿರ್ತಲ್ಲ ಅವ್ರಿಗೆಲ್ಲ ಇದೆಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಮಾಡುವಂತ ಕ್ವಶನ್ಸ್ಗಳು ಸ್ನೇಹಿತರೆ. ಫೈನ್ ಸರ್, ನಾನು ಈಗ ಏನ್ ಮಾಡ್ತೀನಿ, ವಿಲ್ ಗೋ ಟು ದ ನೆಕ್ಸ್ಟ್ ಇದಕ್ಕೆ ಹೋಗೋಣ ನಾವು. ಓಕೆ, ಕ್ವಶನ್ಸ್ಗಳನ್ನ ತಗೊಂಡ್ಬಿಡ್ತೇನೆ ನಾನು. ಫೈನ್, ಬನ್ನಿ ನೋಡೋಣ ಎಲ್ಲಿದೆ ಕ್ವಶನ್. ಒಂದು ಸೆಕೆಂಡ್. ಹಾ, ಇಲ್ಲಿ ನೋಡಿ, ನಾನು ಮಾಡ್ತಾ ಇರ್ತಕ್ಕಂಥದ್ದು ಜಿ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ನಾನು ಮಾಡ್ತಾ ಇರ್ತಕ್ಕಂಥದ್ದು ಬಿ ಪೇಪರು. ಓಕೆ, ಸೊ ಇದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಬನ್ನಿ. ಕ್ವಶನ್ ತಗೋತೀನಿ, ಇಲ್ಲಿ ಆನ್ಸರ್ ಮಾಡ್ತಾ ಹೋಗ್ತಾ ಹೋಗ್ತೀನಿ. ಕನ್ನಡದಲ್ಲಿ ಇಂಗ್ಲಿಷ್ ಎರಡೂ ಇದೆ, ಮಧ್ಯ ಕನ್ನಡ ಇಂಗ್ಲಿಷ್ ಎರಡೂ ಓದೋಣ. ಮಧ್ಯಯುಗ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದ ಇರಾಕಿಸ್, ಕುರಾನಿಸ್, ಮುಲ್ತಾನ್ ಯಾರು ಅವರು? ಇವರು ವ್ಯಾಪಾರಿಗಳು. ಸೊ ಆಪ್ಷನ್ 4. ನೆಕ್ಸ್ಟ್ ಬರ್ತೇನೆ, ಇಲ್ಲಿ ಯಾವ ಬ್ಯಾಟಲ್ಸ್ಗಳು ಕೊಟ್ಟಿದ್ದಾನೆ. ಇಲ್ಲಿ ಮೊದಲನೇ ಪಾಣಿಪತ್, ಕಂದೇರಿ, ಕನ್ವಾ, ಕೌಸಾ ಯುದ್ಧ ಅಂತ. ಫಸ್ಟ್ ಇಲ್ಲಿ ಆಗ್ತಕ್ಕಂಥದ್ದು ಯಾವುದು? ಪಾಣಿಪತ್ ಯುದ್ಧ. ಆಮೇಲೆ ಕನ್ವಾ ಕದನ ಆಗುತ್ತೆ, ಆಮೇಲೆ ಕಾಂಡೇರಿ ಕದನ ಆಗುತ್ತೆ. ಸೊ ACBD ಇಸ್ ದ ರೈಟ್ ಆನ್ಸರ್. ಓಕೆ, ನಾನು ರೈಟ್ ಆನ್ಸರ್ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಮೂರನೇ ಕ್ವಶನ್ ಬನ್ನಿ. ಇದು ಮೊಘಲ್ ಎಂಪರ್ ಸಯೂರ್ಘಲ್ ಅಂತಕ್ಕಂಥದ್ದು ಕೊಟ್ಟಿದೆ. ಸಯೂರ್ಘಲ್ ಅಂತಕ್ಕಂಥದ್ದು ಒಂದು ಟ್ಯಾಕ್ಸ್ ಇಲ್ಲದೆ ಇರ್ತಕ್ಕಂಥ ಭೂಮಿ ಕೊಡ್ತಾ ಇದೆ ವಿದ್ವಾಂಸರಿಗೆ, ವಿಧವೆಯರಿಗೆ, ಈ ತರದವರಿಗೆ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಇಲ್ಲಿ. ಸೊ ನೆಕ್ಸ್ಟ್ ಬಂದ್ಬಿಡ್ತೀನಿ, ಇದು ಹೊಂದಿಸಿ ಬರೀಬೇಕು ತರ ದಿಶಾ ಸ್ಕೀಮ್ ಅಂತಕ್ಕಂಥದ್ದು ಏನಿದೆ, ಇದು ಆಕ್ಚುಲಿ ಇಲ್ಲ ಕರೆಕ್ಟಾಗಿ ಅವನೇ ಮ್ಯಾಚ್ ಮಾಡ್ಕೊಟ್ಟಿದ್ದಾನೆ. ಫಸಲ್ ಬಿಮಾ ಇನ್ಶೂರೆನ್ಸ್ ಕ್ರಾಪ್, ಸುಕನ್ಯಾ ಸಮೃದ್ಧಿ ಬಂದು ಮೈನರ್ ಗರ್ಲ್ ಚೈಲ್ಡ್ಗೆ ಇರ್ತಕ್ಕಂಥದ್ದು. ಓಕೆ, ಒಂದು. ಸೊ ಇಲ್ಲಿ ಕರೆಕ್ಟಾಗಿ ಅವನೇ ಮ್ಯಾಚ್ ಕೊಟ್ಟಿದ್ದಾನೆ, ಎಲ್ಲ ಆಪ್ಷನ್ಸ್ ಕೂಡ ಅವನೇ ಮ್ಯಾಚ್ ಕೊಟ್ಟಿದ್ದು. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ಬರ್ತೀನಿ, 5ನೇ ಕ್ವಶನ್ ನೋಡಿ, ಕ್ವಾಡ್ ಕಂಟ್ರೀಸ್. ಇಲ್ಲೂ ಕೂಡ ಅಷ್ಟೇ, ಇಲ್ಲೂ ಕೂಡ ಅವನೇ ಇದನ್ನ ಏನ್ ಮಾಡಿದ್ದಾನೆ, ಮ್ಯಾಚ್ ಮಾಡಿ ಕೊಟ್ಟಿದ್ದಾನೆ. ಸೊ ಇಲ್ಲೂ ಕೂಡ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಅವನ್ನ ಮ್ಯಾಚ್ ಮಾಡ್ಕೊಟ್ಟಿದ್ದಾನೆ. ನಾನು ಡೀಟೇಲ್ ಆಗಿ ಹೇಳ್ತಾ ಇಲ್ಲ ಸ್ನೇಹಿತರೆ. ಕ್ವಾಡ್ ಕಂಟ್ರೀಸ್, ಅಕೂಸ್ ಅಂತಂದ್ರೆ ಆಸ್ಟ್ರೇಲಿಯಾ ಬರುತ್ತೆ, ಇಲ್ಲಿ US ಬರುತ್ತೆ. ಓಕೆ, ಮತ್ತೆ ಇಲ್ಲಿ IMCA, ಅದು SCO, ನಿಮ್ಗೆಲ್ಲ ಇದ್ರ ಬಗ್ಗೆ ಗೊತ್ತಿದೆ. ಸೊ ನೆಕ್ಸ್ಟ್ ಕ್ವಶನ್ ಬರ್ತೇನೆ, ಕನ್ನಡ ಇಂಗ್ಲಿಷ್ ಎರಡಲ್ಲಿದೆ ನೋಡ್ಕೊಳ್ಳಿ. 2021ರ ಹಿಂದಿನ ಭಾರತ ಮತ್ತು ಅಫ್ಘಾನಿಸ್ತಾನ ಸಂಬಂಧ ಕುರಿತು ಈ ಕೆಳಗಿನ ಯಾವುದು ತಾಲಿಬಾನ್ ಆಡಳಿತದ ಕಡೆಗೆ ಭಾರತ ರಾಜತಾಂತ್ರಿಕ ಬದಲಾವಣೆಗೆ ಉತ್ತಮ ವಿವರಣೆಯಾಗಿದೆ. ಅಂದ್ರೆ ತಾಲಿಬಾನ್ ಏನು ಬಂತು ಅವಾಗ ಒಂದು ಈ ರಾಜತಾಂತ್ರಿಕ ಅಂತ ಏನ್ ಕರಿತೀವಿ, ಇಂಡೋ ಅಫ್ಘಾನಿಸ್ತಾನ್ ರಿಲೇಶನ್ಶಿಪ್ ಬಗ್ಗೆ, ಸೊ ಡಿಪ್ಲೊಮ್ಯಾಟಿಕ್ ಬಗ್ಗೆ ಭಾರತ ಏನ್ ನಿಲುವು ತಳ್ಳಿತ್ತು ಅಂತ. ಇಲ್ಲಿ ಅಂತಾರಾಷ್ಟ್ರೀಯ ತಾಲಿಬಾನ್ ರಾಜಕೀಯ ಅಧಿಕಾರವನ್ನು ನ್ಯಾಯಯುತಗೊಳಿಸುವುದು, ಎಸ್ ದಟ್ ಇಸ್ ಆಲ್ಸೋ ಕರೆಕ್ಟ್. ಬಟ್ ಅದಕ್ಕಿಂತ ಅಭಿವೃದ್ಧಿ ಯೋಜನೆ ಮೇಲೆ ಚೀನಾದ ಏಕಸ್ವಾಮ್ಯತೆ ತಡಿಬೇಕು ಅಂತಕ್ಕಂಥದ್ದು ಇದೆಯಲ್ಲ, ನಿರ್ವಾತವನ್ನು ಕಡಿಮೆ, ಚೀನಾದ ಮೇಲೆ ಡಿಪೆಂಡ್ ಆಗೋದನ್ನ ಕಡಿಮೆ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದ್ರೆ ಅಫ್ಘಾನು ತಾಲಿಬಾನ್ ಬರಕ್ಕಿಂತ ಮುಂಚೆ ಭಾರತ ಜೊತೆ ತುಂಬಾ ಇತ್ತು, ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು ಎಲ್ಲ. ಸೊ ಈಗ ಚೀನಾ ಅಲ್ಲಿ ಬಂದು ಆಕ್ರಮಿಸ್ಕೋಬಾರ್ದು, ಅದಕ್ಕೆ ನಮ್ಮದು ಏನು ಡೆವಲಪ್ಮೆಂಟ್ ವರ್ಕ್ ಅದು ಹೋಗ್ಬೇಕು, ಸೊ ಅನ್ನೋದು ಮೊದಲ ಆದ್ಯತೆ ಆಗಿತ್ತು. ಸೊ ನೆಕ್ಸ್ಟ್ ಇಲ್ಲಿ ಬರ್ತೀನಿ, ಇಲ್ಲಿ ಪಾಂಗೂಸ್ ಪಾಸ್ ಅಂತಿದೆ,
ಅಂಜಿಕುಂಡ್ ನೋಡಿ, ಅಂಜಿಕುಂಡ್ ಇತ್ತೀಚೆಗೆ ನಮ್ಮ ಒಂದು ಚಿನಾಬ್ ರಿವರ್ ಮೇಲೆ ಬಂತಲ್ಲ, ಅಲ್ಲೇ ಒಂದು ಕೀ ಸಸ್ಪೆಂಡೆಡ್ ಅಂದ್ರೆ ಚೈನ್ ಸಸ್ಪೆಂಡೆಡ್ ಬ್ರಿಡ್ಜ್ ಇದು. ಓಕೆ, ಇದು ಕರೆಕ್ಟು ಅಂಡ್ ಫೆಲಡಾಲ್ ಇದು ಕರೆಕ್ಟು. ಸೊ ಇಲ್ಲೂ ಕೂಡ ಆಪ್ಷನ್ ಎಗೆ 1, ಬಿಗೆ 2, ಸಿಗೆ ಡಿ, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಕರೆಕ್ಟಾಗಿ ಮ್ಯಾಚ್ ಮಾಡಿಕೊಟ್ಟಿದ್ದಾನೆ ಅವನೇ. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ. ಈ ಕೆಳಗಿನ ಯಾವುದರ ಆಧಾರದ ಮೇಲೆ ಭಾರತದ ರಾಜ್ಯಗಳ ಪುನರ್ವಿಂಗಡಣೆ ಮಾಡಲಾಯಿತು? ಭಾಷೆಗಳ ಆಧಾರ ಮೇಲೆ. ಓಕೆ, ನೆಕ್ಸ್ಟ್ ಬರ್ತೀನಿ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪರ್ಯಾಯ ದ್ವೀಪದ ನದಿ ವ್ಯವಸ್ಥೆ ಹಿಮಾಲಯಕ್ಕಿಂತ ಹಳೆಯದಾಗಿದೆ. ಹೌದು, ದಿಸ್ ಇಸ್ ಕರೆಕ್ಟ್. ಪರ್ಯಾಯ ದ್ವೀಪದ ವಿಶಾಲವಾಗಿದೆ, ದೊಡ್ಡ, ಇಟ್ ಇಸ್ ಎ ಪ್ರೌಢಾವಸ್ಥೆ, ಮೆಚೂರ್ ಸ್ಟೇಜ್ ಅಲ್ಲಿ, ಇದು ಕರೆಕ್ಟ್. ಪಶ್ಚಿಮ ಕರಾವಳಿ ಉದ್ದಕ್ಕೂ ನಿಕಟವಾಗಿ ಚಾಚಿಕೊಂಡು ಪಶ್ಚಿಮ ಘಟ್ಟಲು ಪರ್ಯಾಯ ದ್ವೀಪದ ಪ್ರಮುಖ ನದಿಗಳ ಜಲ ವಿಭಜಕ ಆಗಿದೆ. ಹೌದು, ಅದೊಂದು ಜಲ ವಿಭಜಕ. ಈ ಕಡೆ ವೆಸ್ಟ್, ಈ ಕಡೆ ಈಸ್ಟ್ ಫ್ಲೋಯಿಂಗ್ ರಿವರ್ಗೆ ಜಲ ವಿಭಜಕ ಅಂತ ಕರಿತೀವಿ. ಎಲ್ಲ ಆಪ್ಷನ್ಸ್ ಕೂಡ ಕರೆಕ್ಟ್ ಇಲ್ಲಿ. ನೆಕ್ಸ್ಟ್, ಯಾವ ನದಿ ಟಿಬೆಟ್ ಬ್ರಹ್ಮಪುತ್ರ ನದಿಯ ಪ್ರಮುಖ ಬಲದಂಡೆ ನದಿಯಾಗಿದೆ? ರಾಂಗೋ ಸ್ಯಾಂಗ್ಫೋ ಅಂತ ಕರಿತೀವಿ, ಆಪ್ಷನ್ 2. ಅಂಡ್ ಇಲ್ಲಿ ಡೆತ್ ವ್ಯಾಲಿ ಇನ್ USA ಹಾಟ್ ಡೆಸರ್ಟ್, ಅದು ತುಂಬಾ ಟೆಂಪರೇಚರ್ ಇರುತ್ತೆ. ನೆಕ್ಸ್ಟ್, ದಕ್ಷಿಣ ಆಫ್ರಿಕಾ ಕುರಿತು ಯಾವ್ದು ನಿಜವಲ್ಲ ಅನ್ನೋದನ್ನ ಡೈರೆಕ್ಟ್ ಹೇಳ್ತೀನಿ ನಾನು. 3ನೇ ಆಪ್ಷನ್ ನಿಜವಲ್ಲ. ಇದು ಭೂಖಂಡದ 50% ವಿದ್ಯುತ್ ಶಕ್ತಿ ಎಲೆಕ್ಟ್ರಿಸಿಟಿ ಮಾಡುತ್ತೆ ಅನ್ನೋದ್ರೆ ದಿಸ್ ಇಸ್ ರಾಂಗ್. ಹೌದು, ಇಲ್ಲಿ 70%ಗಿಂತ ಹೆಚ್ಚು ಚಿನ್ನ ಉತ್ಪಾದನೆ ಆಗುತ್ತೆ. ಸೊ ಯಾವ್ದು ನಿಜವಲ್ಲ ಕೊಟ್ಟಿದ್ದಾನೆ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ. ಮೇಜರ್ ಕ್ರಾಪ್ ಗ್ರೋನ್ ಇನ್ ರೆಡ್ ಸಾಯಿಲ್ ಅಲ್ಲಿ ಆಕ್ಚುಲಿ ಗೋಧಿ ಮತ್ತೆ ಭತ್ತ ಬೆಳಿತೀವಿ. ಆಕ್ಚುಲಿ ರಾಗಿ ಬೆಳಿತೀವಿ. ಜೋಳ ನಮಗೆ ಸ್ವಲ್ಪ ಲೋಮಿ ಸಾಯಿಲ್ ಬೇಕು, ಸೊ ಹಂಗಾಗಿ ರಾಗಿ ಕೂಡ ಬೆಳಿತೀವಿ. ಸೊ ಇಲ್ಲಿ ಜೋಳ ಇರೋದ್ರಿಂದ ನಾವು ಗೋಧಿ ಮತ್ತೆ ಭತ್ತ. ಗೋಧಿಗೆ ರೆಡ್ ಸಾಯಿಲ್ ಬೆಳಿಬಹುದು, ಅಂದ್ರೆ ನೀರಾವರಿ ಬೇಕಷ್ಟೇ. ನೆಕ್ಸ್ಟ್ ಬರ್ತೀನಿ ಕ್ವಶನ್ಗೆ ಸ್ನೇಹಿತರೆ. ಮುಖಜ ಭೂಮಿ ಉಗಮಕ್ಕೆ ಸಂಬಂಧಿಸಿದ ಕೆಳಗಿನ ನೀಡಿರುವ ಪ್ರಕ್ರಿಯೆಗಳನ್ನು ಪರಿಗಣಿಸಿ. ಓಕೆ, ಡೆಲ್ಟಾ ಬಗ್ಗೆ. ನದಿ ಮೈದಾನ ಪ್ರದೇಶ ಪ್ರವೇಶಿಸುವಾಗ ನದಿ ವೇಗ ಕಡಿಮೆ ಆಗುತ್ತೆ, ದಿಸ್ ಇಸ್ ಕರೆಕ್ಟ್. ಸ್ಲೋ ಆಗುತ್ತೆ ಅದು ಮುಖಜ ಭೂಮಿ ಬಂದಾಗ. ಉಪ್ಪು ನೀರಿನ ಜೇಡಿ ಕಣಗಳು ಘನೀಕರಿಸಿಕೊಳ್ಳುತ್ತೆ, ಎಸ್ ಕರೆಕ್ಟ್. ನದಿಯ ಮುಖಜ ಭೂಮಿ ಸವೆತ ಪ್ರಮಾಣ ಅಧಿಕ, ಇದು ದಿಸ್ ಇಸ್ ರಾಂಗ್. ಮುಖಜ ಭೂಮಿ ಅಂತ ಸವೆತ ಅಲ್ಲ, ಅಲ್ಲಿ ಸಂಚಯನ ಆಗುತ್ತೆ, ಡೆಪಾಸಿಷನ್ ಅಂತ ಕರಿತೀವಿ, ಸಂಚಯನ ಅಂತ ಕರಿತೀವಿ, ಸವೆತ ಆಗಲ್ಲ ಅಲ್ಲಿ. ಸೊ ಆಪ್ಷನ್ ಎ ಅಂಡ್ ಬಿ ಮಾತ್ರ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಬರ್ತೀನಿ. ಈ ಕೆಳಗಿನ ಯಾವುದು ಧೌಲಾಧಾರ ಶ್ರೇಣಿಯ ಬುಡಕಟ್ಟಲ್ಲಿ? ಇದು ಹಿಮಾಚಲ ಪ್ರದೇಶದ ಬರುತ್ತೆ, HP ಹಿಮಾಚಲ ಪ್ರದೇಶ. ಗಡ್ಡಿ ಅಂತಕ್ಕಂಥ ಒಂದು ನಾವು ಇದನ್ನ ನಾವು ನೋಡಬಹುದು. ನೆಕ್ಸ್ಟ್, ಭಾರತದಲ್ಲಿ ಚದುರಿದ ವಸತಿಗಳು ಅಲ್ಲೊಂದು ಇಲ್ಲೊಂದು ನಾವು ಕಾಣಿಸೋದು ಕೇರಳದಲ್ಲಿ ಅಲ್ವಾ? ಬೆಟ್ಟಗುಡ್ಡು ಎಳೆಜಾರು ಜಾಸ್ತಿ ಇರೋದ್ರಿಂದ ನಾವು ಅಲ್ಲಿ ನೋಡ್ತೀವಿ. ನೆಕ್ಸ್ಟ್ ಇಲ್ಲೇನಿದೆ, ಪರ್ಯಾಯ ದ್ವೀಪದ ಪ್ರಸ್ಥಭೂಮಿಗೆ ಸಂಬಂಧಿಸಿದ ದೊಡ್ಡ ಬೆಟ್ಟ ಪೂರ್ವ ಘಟ್ಟಗಳ ಅತ್ಯಂತ ಎತ್ತರದ ಶಿಖರವಾಗಿದೆ. ಆಕ್ಚುಲಿ ಇಟ್ ಈಸ್ ಎ ನೀಲಗಿರಿಲಿ ಅತ್ಯಂತ ಎತ್ತರ ಶಿಖರ ಅಂತ ಹೇಳ್ಬೋದು. ಅಂದ್ರೆ ಪಶ್ಚಿಮ ಘಟ್ಟ, ಇಟ್ ಇಸ್ ನಾಟ್ ಪೂರ್ವ ಘಟ್ಟಕ್ಕೆ ಬರಲ್ಲ ಇದು. ಅಂದ್ರೆ ಇಟ್ ಈಸ್ ಎ ಕನೆಕ್ಟಿಂಗ್ ಬಿಟ್ವೀನ್ ನೀಲಗಿರಿ ಪೂರ್ವ ಅಂಡ್ ಪಶ್ಚಿಮ ಆಗುತ್ತೆ. ಸೊ ಇದನ್ನ ತಪ್ಪು ಅಂತ ಅನ್ಕೋಬಹುದು. ಬಿ ಕರೆಕ್ಟ್ ಇದೆ, ಸಿ ಕರೆಕ್ಟ್ ಇದೆ, ಡಿ ತಪ್ಪಿದೆ. ಯಾಕಂದ್ರೆ ಮಹಾಬಲೇಶ್ವರ ಮಹಾನದಿ ಅಲ್ಲ, ಕೃಷ್ಣಾ ನದಿ. ಸೊ ಹಾಗಾಗಿ ಬಿ ಮತ್ತೆ ಸಿ ಮಾತ್ರ ಸರಿಯಾಗಿದೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ. ಇಲ್ಲಿ ಏನ್ ಕೇಳಿದೆ ನಾನು, ಸೆಪ್ಟೆಂಬರ್ 2024 ನ್ಯೂಯಾರ್ಕ್ ನಡೆದ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಭವಿಷ್ಯದ ಶೃಂಗಸಭೆಯ ಒಂದು ಥೀಮ್ ಏನಾಗಿತ್ತು? ಯುನೈಟೆಡ್ ನೇಷನ್ ಸಮಿಟ್ ಫಾರ್ ಫ್ಯೂಚರ್ ಅಂತ, ಮಲ್ಟಿಲ್ಯಾಟರಲ್ ಸೊಲ್ಯೂಷನ್ ಫಾರ್ ಬೆಟರ್ ಟುಮಾರೋ ಅಂತ, ಉತ್ತಮ ನಾಳೆಗಾಗಿ ಬಹುಪಕ್ಷೀಯ ಪರಿಹಾರ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಡ್ತೀನಿ ನೋಡಿ. ಈಗ ಮೊನ್ನೆ ಕೂಡ ನಾನು ಇದನ್ನ ಬಿಫೋರ್ ಎಕ್ಸಾಮ್ ನಿಮಗೆ ವೀಕ್ಲಿ ಕರೆಂಟ್ ಅಫೇರ್ ಅಲ್ಲಿ ಕೂಡ ಹೇಳಿದ್ರು ಬಗ್ಗೆ. ನಾನು ಬ್ರಿಕ್ಸ್ ಮೊದಲನೇ ಕ್ವಶನ್ ತಗೊಂಡಿದ್ದೆ, ನೋಡಿಲ್ಲ ನೋಡಿ, PDF ಕೂಡ ಶೇರ್ ಮಾಡಿದ್ವಿ. ಈಜಿಪ್ಟ್ ಕರೆಕ್ಟ್, ಇಥಿಯೋಪಿಯಾ ಕರೆಕ್ಟ್, ಟರ್ಕಿ ಇಲ್ಲ, ಇರಾನ್ ಕರೆಕ್ಟ್, ಸೌದಿ ಅರೇಬಿಯಾ ಅಂಡ್ ಯುನೈಟೆಡ್ ಎಮಿರೇಟ್ಸ್ ಕರೆಕ್ಟ್. ಆಕ್ಚುಲಿ ಸೌದಿ ಅರೇಬಿಯಾ ಜಾಯ್ನ್ ಆಗಿದೆ, ಬಟ್ ಅಫಿಷಿಯಲಿ ಸೈನ್ ಹಾಕಿಲ್ಲ, ಇದನ್ನು ಕೂಡ ನಾನು ಹೇಳಿದ್ದೆ. ಸೊ ಇದನ್ನ ನೋಡೋದಾದ್ರೆ ಸಿ ತೆಗಿಬೇಕು, ABDEF, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಈಗ ಬ್ರಿಕ್ಸ್ ನಡೀತಾ ಇದೆ, 17ನೇ ಸಮ್ಮೇಳನ ಎಲ್ಲಿ ನಡೀತಾ ಇದೆ? ನಮ್ಮ ಬ್ರೆಜಿಲ್ ನಡೀತಾ ಇದೆ. ನೆಕ್ಸ್ಟ್ ವರ್ಷ 18 ಭಾರತದಲ್ಲಿ ನಡೆಯುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ನೋಡಿ ಸ್ನೇಹಿತರೆ, ವೀಕ್ಲಿ ಕರೆಂಟ್ ಅಫೇರ್ ಡೀಟೇಲ್ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ 17th ನೋಡಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಪ್ರೀವಿಯಸ್ ಮಂತ್ ಕರೆಂಟ್ ಅಫೇರ್ ಅಲ್ಲಿ. ನಾನು ವೀಕ್ಲಿ ಕರೆಂಟ್ ಅಫೇರ್ ಅಲ್ಲಿ ಡಿಸ್ಕಸ್ ಮಾಡಿ ಡೀಟೇಲ್ ಆಗಿ. ಇಲ್ಲಿ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಬರಲ್ಲ, ಹಾಗಾಗಿ ಇಲ್ಲಿ ಸಸ್ಟೈನಬಲ್ ಡೆವಲಪ್ 17 ಗೋಲ್ ಸ್ಪೇಸ್ ಬರಲ್ಲ. ABC ಅಂಡ್ E, ABC ಅಂಡ್ E, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಈ ಕಡೆ ಬಂದ್ಬಿಡೋಣ. ನೆಕ್ಸ್ಟ್ ಕ್ವಶನ್, ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಂತ. ಆಪ್ಷನ್ 1 ಕರೆಕ್ಟ್. ಇದು 10 ಲಕ್ಷದಿಂದ 1 ಲಕ್ಷ ಕೋಟಿ ತನಕ ಲೋನ್ ಕೊಡ್ತಕ್ಕಂಥದ್ದು SC ST ಮತ್ತೆ ವುಮೆನ್ ಗಳಿಗೆ ಎಂಟ್ರಪ್ರಿನರ್ ಆಗಕ್ಕೆ. ಅದು ಇಂಡಸ್ಟ್ರಿಯಲ್ ಆಗಿರ್ಬೋದು ಅಥವಾ ಫಾರ್ಮರ್ ಅಗ್ರಿಕಲ್ಚರ್ ಆಗಿರ್ಬೋದು, ಇಲ್ಲಿ ಎಲ್ಲ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್. ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ಗೆ ಸಂಬಂಧಪಟ್ಟಂತೆ ಕೇಳಿದ್ದಾನೆ. ನೆಕ್ಸ್ಟ್ ಬರ್ತೀನಿ, ಪ್ರೈಮರಿ ಡಿಫಿಷಿಯೇಟ್. ಓಕೆ, ಇದ್ರ ಫಾರ್ಮುಲಾಗಳು. ಸೆಕೆಂಡ್, ರೆವೆನ್ಯೂ ಡಿಫಿಷಿಯೇಟ್. ಓಕೆ, ಪ್ರಾಥಮಿಕ ಕೊರತೆ, ಕಂದಾಯ ಕೊರತೆ, ವಿತ್ತೀಯ ಕೊರತೆ, ಬಜೆಟ್ ಡಿಫಿಷಿಯೇಟ್, ಬಜೆಟ್ ಕೊರತೆ ಬಗ್ಗೆ ಕೇಳಿದ್ದಾನೆ. ಇಲ್ಲಿ ಮ್ಯಾಚ್ ಆಗ್ತಾ ಇರೋದು ಫಾರ್ಮುಲಾ A ಮತ್ತೆ B ಮ್ಯಾಚ್ ಆಗ್ತಾ ಇದೆ, C ಮತ್ತೆ D ಸ್ವಲ್ಪ ಮ್ಯಾಚ್ ಆಗ್ತಾ ಇಲ್ಲ, ಸ್ವಲ್ಪ ಉಲ್ಟಾ ಕೊಟ್ಟಿದ್ದಾನೆ. ಹಾಗಾಗಿ AB ಓನ್ಲಿ ಇಸ್ ದ ರೈಟ್ ಆನ್ಸರ್. ಅಂಡ್ ಇವೆಲ್ಲ ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ GK ಸೀರೀಸ್ ಅಲ್ಲಿ. ನಾವು 100+ ವಿಡಿಯೋಸ್ ಏನಿದೆ ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಎಸ್, ಇದು ಕೂಡ M1 ಮ್ಯಾಚ್ ಆಗ್ತಾ ಇದೆ, M4 ಮ್ಯಾಚ್ ಆಗ್ತಾ ಇದೆ. ಇದು ಉಲ್ಟಾ ಆಗಿದೆ ಸ್ವಲ್ಪ, M2 M3. ಹಾಗಾಗಿ ದೀಸ್ 2 ರಾಂಗ್. ಅಂದ್ರೆ A ಮತ್ತೆ D ಇಸ್ ದ ರೈಟ್ ಆನ್ಸರ್. ಓಕೆ, ಈ ಕ್ವಶನ್ಗೆ
ನೆಕ್ಸ್ಟ್ ಬಂದ್ಬಿಡ್ತೀನಿ ಕ್ವಶನ್ ಇಲ್ಲಿ 24ನೇ ಕ್ವಶನ್ಗೆ. ಕರ್ನಾಟಕ ಪಂಚಾಯತ್ ರಾಜ್ ವ್ಯವಸ್ಥೆ ಹಿಂದಿರೋ ಪ್ರಥಮ ಶಿಲ್ಪಿ ನಾಜೀರ್ ಸಾಬ್. ಓಕೆ, ನೆಕ್ಸ್ಟ್ ಇಲ್ಲಿ ನಿರ್ಮಲಾ ಗ್ರಾಮ ಯೋಜನಾ. ಓಕೆ, ನಿರ್ಮಲಾ ಗ್ರಾಮ ಯೋಜನಾ ಯಶಸ್ವಿ ಯೋಜನಾ ಅಂತ ಗೊತ್ತಿಲ್ಲ. 2003-4 ಯಾವ ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದಾಗ ತಂದಿದ್ದು ಫಸ್ಟ್ ಟೈಮು. ಸೊ ಹಾಗಾದ್ರೆ ನಾವು ಯಾವ್ದು ಹಾಕ್ಬೋದು ಇಲ್ಲಿ? 2003 ಇದೆ, 2 ಇದೆ. ಓಕೆ, ಇಲ್ಲಿ ಎ ಮತ್ತೆ ಡಿ, ಇಲ್ಲಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಇದೊಂದು ಸ್ವಲ್ಪ ಕನ್ಫ್ಯೂಸ್ ಮಾಡಿದಾನೆ ನಿಮಗೆ. ಇಲ್ಲಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ 26ನೇದಕ್ಕೆ ಬರ್ತೇನೆ. ಇಲ್ಲಿ 2021ರ ಒಂದು ಎಕನಾಮಿಕ್ ಸರ್ವೆ ಬಗ್ಗೆ, ಭಾರತದ ಬಗ್ಗೆ ಕೇಳಿದೆ. ಯಾವ ಟೈಪ್ ಆಫ್ ಡೆವಲಪ್ಮೆಂಟ್ ಆಗಿತ್ತು ಅಂತ. ವಿ ಶೇಪ್ ಯಾಕಾಯ್ತು? ನಾವು ಇದರಲ್ಲಿ ಕೋವಿಡ್ ಅಲ್ಲಿ ಕಮ್ಮಿ ಆಗಿದ್ವಿ, ಡೌನ್ ಆಗಿತ್ತು ನಮ್ಮ ಎಕಾನಮಿ. ಆಮೇಲೆ ಕೋವಿಡ್ ನಂತರ ಹಿಂಗೆ ಏರ್ಕೆ ಬಂತು, ಹಾಗಾಗಿ ವಿ ಶೇಪ್ ಎಕಾನಮಿ. ನೋಡಿ, ನಮಗೆ 24 ಹೋದ ವರ್ಷದ ಬಜೆಟ್ ಎಲ್ಲ ಕೇಳಿದಾನೆ, ನಮ್ಮ ಕರ್ನಾಟಕದ್ದು ಕೇಂದ್ರದ್ದೆಲ್ಲ ಕೇಳಿದಾನೆ. ನೆಕ್ಸ್ಟ್ ಯಾವ ಆರ್ಥಿಕತೆಯಲ್ಲಿ ಗ್ರಾಹಕರು ಉತ್ಪಾದಕರ ಪೂರೈಕೆ ಮತ್ತು ಬೇಡಿಕೆ ಮಾರುಕಟ್ಟೆಗಳ ಶಕ್ತಿಗಳ ಆಧಾರದ ಮೇಲೆ ಆಯ್ಕೆಗಳು ಮಾಡುತ್ತಾರೆ. ಅಂದ್ರೆ ಕನ್ಸ್ಯೂಮರ್ ಪ್ರೊಡ್ಯೂಸರ್ ಚಾಯ್ಸ್ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ, ಡಿಪೆಂಡಿಂಗ್ ಆನ್ ಸಪ್ಲೈ ಅಂಡ್ ಡಿಮ್ಯಾಂಡ್. ಅದನ್ನ ನಾವು ಮಾರ್ಕೆಟ್ ಎಕಾನಮಿ ಅಂತ ಕರಿತೀವಿ, ಮಾರುಕಟ್ಟೆ ಆರ್ಥಿಕತೆ ಅಂತ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ. ಎ.ಕೆ. ಸೇನ್ ಅವರ ಪ್ರಕಾರ ಭಾರತದ ಕ್ಷಾಮಗಳು ಯಾಕಾಯ್ತು ಅಂದ್ರೆ ನಮ್ಗೆ ಟ್ರಾನ್ಸ್ಪೋರ್ಟೇಷನ್ ಫುಡ್ಗಳಿರಲ್ಲ. ಸೊ ಹಾಗಾಗಿ ಅಂದ್ರೆ ರಸ್ತೆಗಳ ಕೊರತೆ ಇತ್ತು. ಎಸ್ಪೆಷಲಿ ನಾವಿಲ್ಲಿ ಏನ್ ಹೇಳ್ಬೋದು, ಸರಿಯಾದ ಒಂದು ಟ್ರಾನ್ಸ್ಪೋರ್ಟೇಷನ್ ಕೊರತೆಯಿಂದ, ಸಾರಿಗೆಯ ಕೊರತೆಯಿಂದ ನಮ್ಗೆ ಕ್ಷಾಮಗಳು ಉತ್ಪನ್ನ. ಯಾಕಂದ್ರೆ ಒಂದ್ ಕಡೆ ಎಲ್ಲಿ ಜಾಸ್ತಿ ನಾವು ಶಿಫ್ಟ್ ಮಾಡಕ್ಕೆ ಆಗ್ಲಿಲ್ಲ. ಓಕೆ, ಅದಾದ್ಮೇಲೆ ಸಾರಿಗೆ ಕೊರತೆ ಆದ್ಮೇಲೆ ವಿತರಣಾ ಕಾರ್ಯ ವಿಧಾನದ ಕೊರತೆ ಬರುತ್ತೆ. ನೆಕ್ಸ್ಟ್ ಬರ್ತೀನಿ. ಹವಾಮಾನ ಬದಲಾವಣೆ ಮೂಲತಃ ಗ್ಲೋಬಲ್ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ತಲಾ ವರ್ಷ ಹೊರಸೂಸುವುದನ್ನು ಹೆಚ್ಚಿಸುತ್ತದೆ. ಭಾರತದ ಹವಾಮಾನ ಬದಲಾವಣೆ ಅತ್ಯಂತ ದುರ್ಬಲ ಪ್ರದೇಶಗಳ ಒಂದಾಗಿದೆ. ಹೌದು ಸರ್. ಭಾರತ ಜೌಗು ಭೂಮಿಗಳಿಂದ 75 ರಾಮ್ಸಾರ್. ನೋಡಿ, ಆಕ್ಚುಲಿ ರಾಮ್ಸಾರ್ ಸೈಟ್ ಜಾಸ್ತಿ ಆಗಿದೆ. ಎಷ್ಟಾಗಿದೆ ಹೇಳ್ತೀರಾ? ಅರೌಂಡ್ 91 ತನಕ ಹೋಗಿದೆ. ಬಟ್ ಇದು ಅವನು 2 ವರ್ಷದಿಂದ ಕೇಳಿದಾನ ಗೊತ್ತಿಲ್ಲ, ಇಲ್ಲಿ ಇಸ್ವಿಗಳು ಹಾಕಿಲ್ಲ. ಹಂಗಾಗಿ ಇಲ್ಲಿ 2 ಮಾತ್ರ ಅಂತ ಟಿಕ್ ಹಾಕ್ಬೋದು ನಾವು. ನೋಡ್ಬೇಕು ಅವ್ನು ಕೀ ಆನ್ಸರ್ ಅಲ್ಲಿ ಏನ್ ಕೊಡ್ತಾನೆ, ಅವ್ನು ಯಾವ ಒಂದು ಇಸ್ವಿದ್ ಕೇಳಿದಾನೆ ಅಂತ ಗೊತ್ತಿಲ್ಲ. ಯಾಕಂದ್ರೆ KPS ಯಾವಾಗಲೂ ಹಳೆಯದೇ ಕೇಳ್ತಾನೆ. ದಟ್ ಇಸ್ ದ ಮೈನ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಹಿಯರ್. ನೆಕ್ಸ್ಟ್ ಭೂ ಸುಧಾರಣೆ ಬಗ್ಗೆ ಕೇಳ್ತಾ ಇದ್ದಾರೆ. ಈ ಕೆಳಗಿನ ಭೂ ಸುಧಾರಣೆ ನೀತಿಯನ್ನು ಪರಿಗಣಿಸಿ. ಇಂಗ್ಲಿಷ್ ಅಲ್ಲಿ ಇದೆ, ಕನ್ನಡ ತಗೋತಾ ಇದ್ದೀನಿ ಸ್ನೇಹಿತರೆ. ಇದು ಸಂಪತ್ತು ಮತ್ತು ಆದಾಯದಲ್ಲಿ ಅಸಮಾನತೆ ಕಡಿಮೆ ಮಾಡುತ್ತಾ. ಹೌದು, ಭೂ ಸುಧಾರಣೆ ಮಾಡೋದ್ರಿಂದ ವಿಶಾಲವಾದ ಭೂ ಹಿಡುವಳಿ ಪರಮಾವಧಿ ಮಿತಿಯನ್ನು ವಿಧಿಸುವ ಮೂಲಕ ಚಿಕ್ಕ ಗಾತ್ರ ಇಳಿಸಬಹುದು. ದಟ್ ಈಸ್ ಆಲ್ಸೋ ಕರೆಕ್ಟ್. ಸೊ ಆಪ್ಷನ್ 1, 2 ಸರಿಯಾಗಿದೆ. 1, 2, 1ರ ಸರಿಯಾದ ವಿವರಣೆ ಆಗಿದೆ. ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಈ ಕೆಳಗಿನ ಅಂಶವು ಭಾರತ ಸಂವಿಧಾನ ಪ್ರಸ್ತಾವನೆ ಭಾಗ ಆಗಿರುವುದಿಲ್ಲ. ಪ್ರಸ್ತಾವನೆ ಅಂದ್ರೆ ಪ್ರಿಯಾಂಬಲ್ ಅಲ್ಲಿ ಗಣರಾಜ್ಯನ ಇದೆ, ರಿಪಬ್ಲಿಕ್ ಇದೆ, ಸೋಷಿಯಲಿಸ್ಟ್ ಇದೆ. ಅಂದ್ರೆ ಇದು ತಿದ್ದುಪಡಿಗಿಂತ ಮುಂಚೆ ತಿದ್ದುಪಡಿ ಆದ್ಮೇಲೆ ಅದು ಗೊತ್ತಿಲ್ಲ. ಸೊ ಅಗೇನ್ ಇಲ್ಲೂ ಕೂಡ ನಿಮಗೆ ಗ್ರೇಸ್ ಕೊಡಬೇಕಾಗುತ್ತೆ. ಸಾರ್ವಿನಿಟಿ ಇದೆ, ಡೆಮೋಕ್ರಟಿ ಅನ್ನೋ ಪದ ಇದೆ, ಗೊತ್ತಿಲ್ಲ ಇದು ಹೆಂಗ್ ಕೇಳಿದ್ದಾನೆ, ಹೆಂಗ್ ಮಾಡಿದ್ದಾನೆ ಅಂತ. ಲೆಟ್ಸ್ ಸಿ ಇನ್ ದ ಕೀ ಆನ್ಸರ್, ಅಥವಾ ಗ್ರೇಸ್ ಸಿಗುವಂತ ಚಾನ್ಸಸ್ ಇರುತ್ತೆ. ಸಂವಿಧಾನ ಪ್ರಸ್ತಾವನೆಯನ್ನು ರಾಜಕೀಯ ಜಾತಕ ಅಂತ ವರ್ಣಿಸಿದ್ದವರು KM ಮುನ್ಷಿ ಅವರು. ಓಕೆ, ಫೈನ್. ನೆಕ್ಸ್ಟ್ ಬರೋಣ. ಆರ್ಟಿಕಲ್ 14 ವರ್ಷದಕ್ಕಿಂತ ಕೆಳ ವಯಸ್ಸಿನ ಮಕ್ಕಳು ಕಾರ್ಖಾನೆಗಳೇ. ಇದು ಆರ್ಟಿಕಲ್ 45ರಲ್ಲಿ ಬರುತ್ತೆ ಅಲ್ವಾ? 45ನೇ ವಿಧಿಯಲ್ಲಿ ಬರುತ್ತೆ ಇದು. ಎಸ್. ನೆಕ್ಸ್ಟ್ ಬರ್ತೀನಿ. ಇಲ್ಲಿ ಹೊಂದಿಸಿ ಬರಬೇಕು. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, DPSP. ಅಂದ್ರೆ ಇಲ್ಲಿ ಏನ್ ಮಾಡುತ್ತೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ನಮ್ಗೆ ಅದರಲ್ಲೇ ಇರೋದು ಅಲ್ವಾ? ರಾಜನೀತಿ ಯೂನಿಫಾರ್ಮ್ ಸಿವಿಲ್ ಕೋಡ್. ಮೂಲಭೂತ ಕರ್ತವ್ಯ ನಮ್ಗೆ ಅಸ್ಪೃಶ್ಯ ನಿರ್ಮೂಲನೆ ಮಾಡುತ್ತೆ ಅಲ್ವಾ? ಮೂಲಭೂತ ಕರ್ತವ್ಯ ರಾಷ್ಟ್ರಧ್ವಜ ಗೌರವ ಕೊಡೋದು ಹೇಳುತ್ತೆ. 5ನೇ ಒಂದು ಶೆಡ್ಯೂಲ್ಡ್ ಏರಿಯಾ ಬಗ್ಗೆ ಹೇಳುತ್ತೆ, ಅನುಸೂಚಿತ ಪ್ರದೇಶಗಳ ಬಗ್ಗೆ ಹೇಳುತ್ತೆ. ಸೊ ಹಾಗಾಗಿ A ಗೆ 2, B ಗೆ 3 ಎಲ್ಲಿದೆ? A ಗೆ 2, B ಗೆ 3. ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ ಸರ್. ನೆಕ್ಸ್ಟ್ ಬರ್ತೇನೆ. ನಾನು B ಸೀರೀಸ್ ಮಾಡ್ತಾ ಇರೋದು ಸ್ನೇಹಿತರೆ. ಇಲ್ಲಿ ರೈಟ್ ಟು ಫ್ರೀ ಎಜುಕೇಶನ್ ಅನ್ನೋದು ಯಾವ ಒಂದು ಪ್ರಕರಣದಲ್ಲಿ ನಮಗೆ ಗೊತ್ತಾಗಿದ್ದು ಅಂದ್ರೆ ಉನ್ನಿಕೃಷ್ಣ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಈ ಕ್ವಶನ್ಗೆ. ಓಕೆ, ನೆಕ್ಸ್ಟ್ ಕ್ವಶನ್ ಬರ್ತೀನಿ. ಡಾಕ್ಟರೈನ್ ಆಫ್ ವೇವರ್ ಅಂತಕ್ಕಂಥದ್ದು ಹೇಳಿರ್ತಕ್ಕಂಥ ಬೆಹರಾಮ್ ವರ್ಸಸ್ ಸ್ಟೇಟ್ ಆಫ್ ಬಾಂಬೆ ಬರುತ್ತೆ. A ಗೆ 3. ಅಂಡ್ ಇಲ್ಲಿ ಇನ್ನೊಂದು ಪ್ರಮುಖವಾಗಿ ನಾವು ನೋಡೋದಾದ್ರೆ, ಇದು ನಾನು ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬಿಡ್ಲ, ಅಥವಾ ಡಾಕ್ಟರೈನ್ ಜುಡಿಷಿಯಲ್ ರಿವ್ಯೂ ಇದು ಬರ್ತಕ್ಕಂಥದ್ದು ಎಲ್ಲಿ ಬರುತ್ತೆ ಹೇಳ್ತೀರಾ? ಸ್ಟೇಟ್ ಆಫ್ ಮದ್ರಾಸ್ ವರ್ಸಸ್ VGR. ಡಾಕ್ಟರೈನ್ ಆಫ್ ಎಕ್ಲಿಪ್ಸ್ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ? ಟ್ಯಾಪ್ಚಂದ್. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಇದು ಓದ್ಕೊಳ್ಳೇಬೇಕಾರೆ ನಾನು ಇಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇಲ್ಲ. ನಾನು ಆಸ್ ಯೂಶುವಲ್ GK ಸೀರೀಸ್ ತಗೋತೀನಲ್ಲ, ಅಲ್ಲಿ ನಾನು ಇದ್ರ ಡೀಟೇಲ್ ಆಗಿ ಮಾಡ್ತೀನಿ. ಈಗ ಜಸ್ಟ್ ಕೀಸ್ ಕ್ಯಾನ್ಸರ್ಸ್ ಎಷ್ಟು ಬೇಕಷ್ಟೇ ಮಾತ್ರ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಯಾವ ರಿಟ್ ಜಾರಿ ಮಾಡಿದಾಗ ಬಂಧಿತ ವ್ಯಕ್ತಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗ್ತದೆ? ಹೇಬಿಸ್ ಕಾರ್ಪಸ್. ಆಪ್ಷನ್ 2. ನೆಕ್ಸ್ಟ್ ಬನ್ನಿ. ಸಂಸತ್ತು ಭಾರತ ಒಟ್ಟು ರಾಜ್ಯ ಕ್ಷೇತ್ರಕ್ಕಾಗಲಿ ಅಥವಾ ಯಾವುದೇ ಭಾಗಕ್ಕಾಗಲಿ ಕಾನೂನು ರಚಿಸಬಹುದು. ಹೌದಲ್ವಾ? ಯಾವುದೇ ಭಾಗಕ್ಕೂ ಕಾನೂನು ರಚಿಸಬಹುದು ಸಂಸತ್ತು. ಹೌದು. ರಾಜ್ಯಸಭಾ ಇದೆ. ಒಂದು ರಾಜ್ಯದ ವಿಧಾನ ಮಂಡಳಿ ಒಟ್ಟು ರಾಜ್ಯಕ್ಕಾಗಲಿ ಅಥವಾ ಅದರ ಯಾವುದೇ ಭಾಗಕ್ಕಾಗಲಿ ಕಾನೂನು ಮಾಡಬಹುದು. ಯಾವ ಹೇಳಿಕೆ ಸರಿ? ದಿಸ್ ಇಸ್ ಕರೆಕ್ಟ್, ದಿಸ್ ಇಸ್ ಕರೆಕ್ಟ್. ಇದು ಇದರ ಒಂದು ಎಕ್ಸ್ಪ್ಲನೇಷನ್ ಅಲ್ಲ, ಇಂಡಿವಿಜುವಲಿ ಬೋತ್ ಆರ್ ಕರೆಕ್ಟ್. ಓಕೆ, ಇಲ್ಲಿ ಸಮರ್ಥನೆ ಕಾರಣ 2 ಸರಿಯಾಗಿದೆ. ಆದ್ರೆ ಸಮರ್ಥನೆಗೆ ಸರಿಯಾದ ವಿವರಣೆ ಅಲ್ಲ.
ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಭಾರತೀಯ ಸಂವಿಧಾನ ಯಾವ ಅನುಚ್ಛೇದ ಮುಖ್ಯಮಂತ್ರಿ ಕರ್ತವ್ಯ ಬಗ್ಗೆ ಹೇಳುತ್ತೆ? ಆರ್ಟಿಕಲ್ 167 ಅದ್ರ ಬಗ್ಗೆ ಮಾತಾಡುತ್ತೆ. ನೆಕ್ಸ್ಟ್, ನಮ್ಮ UPSC ಬರೋದು ಯಾವ ಒಂದು ಭಾಗದಲ್ಲಿ? ಯೂನಿಯನ್ ಪಬ್ಲಿಕ್ ಸರ್ವಿಷನ್ ಭಾಗ 14. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗ್ಬೋಣ. 41. ಇದು ಕೂಡ ಅಷ್ಟೇ, ಇಲ್ಲೂ ಕೂಡ ಆರ್ಟಿಕಲ್ 312 316 ಇದೆಯಲ್ಲ UPSC ಅಪಾಯಿಂಟ್ಮೆಂಟ್ ಬಗ್ಗೆ, ಟೆನ್ಯೂರ್ ಬಗ್ಗೆ, ಇದು ಕೂಡ ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಇದೆ. ಯಾವುದು ಸರಿಯಾಗಿಲ್ಲ ಅಂತ ಕೊಟ್ಟಿದ್ದಾನೆ. ಸೊ ಇದನ್ನ ಒಂದ್ ಸ್ವಲ್ಪ ನೋಡ್ಕೊಳ್ಳಿ. ಇದು ಮೋಸ್ಟ್ ಪ್ರಾಬ್ಲಿ ನಿಮಗೆ ಗ್ರೇಸ್ ಸಿಗಬಹುದು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಇದೆ ಸ್ನೇಹಿತರೆ ಇದ್ರಲ್ಲಿ ಆಪ್ಷನ್ ಅಲ್ಲಿ. ನೆಕ್ಸ್ಟ್ ಬರ್ತೀನಿ, ಅಥವಾ ಏನಾದ್ರು ತಪ್ಪಿದ್ರೆ ಕಮೆಂಟ್ ಮಾಡಿ. ಕರ್ನಾಟಕ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು? KS ನಾಗರತ್ನರವರು. ನೆಕ್ಸ್ಟ್ ಬರೋಣ. ನೋಡಿ, ಇದು ಮೆಂಟಲ್ ಎಬಿಲಿಟಿ. ಇದು ಆಲ್ರೆಡಿ ನಾವು ಮಾಡಿದೀವಿ, ವಿಡಿಯೋ ಸ್ಟಾರ್ಟಿಂಗ್ ಎಲ್ಲ ಮಾಡಿದೀವಿ ಮೆಂಟಲ್ ಎಬಿಲಿಟಿ. ನಾವು ನೆಕ್ಸ್ಟ್ ಬಂದ್ಬಿಡ್ತೀನಿ. ಸೊ ಈ ಎಲ್ಲ ಕ್ವಶನ್ಸ್ ಸಾಲ್ವ್ ಮಾಡಿದ್ದೀವಿ. ನೆಕ್ಸ್ಟ್, ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ ಆರ್ ಯೂಸ್ಡ್ ಇನ್ ದ ಡೈರೆಕ್ಟ್ ಕರೆಂಟ್? ಅಂದ್ರೆ ಡೈರೆಕ್ಟ್ ಕರೆಂಟ್ DC ನ ತಡಿಬೇಕು ಅಂದ್ರೆ ನಾವು ಯಾವ್ದು ಯೂಸ್ ಮಾಡ್ತೀವಿ? ಕೆಪಾಸಿಟರ್ ಯೂಸ್ ಮಾಡ್ತೀವಿ. ಕೆಪಾಸಿಟರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಇಂಧನವನ್ನು ಸಾಗಿಸಲು ಡೀಸೆಲ್ ಟ್ಯಾಂಕರ್ ಒಳಗೆ ವಿಭಜನೆ ಏಕೆ ಮಾಡೋದು? ಅಂದ್ರೆ ಡೀಸೆಲ್ ಟ್ಯಾಂಕ್ ಇರುತ್ತಲ್ಲ, ಹೋಗ್ಬೇಕಾರೆ ಇಲ್ಲಿ ವಿಭಜನೆ ಆಗಿರುತ್ತೆ. ಯಾಕೆ ಅಂತಂದ್ರೆ ಫ್ಯೂಯಲ್ ಸ್ಲಾಶಿಂಗ್ ಆಗೋದು, ಅಂದ್ರೆ ಜಾಸ್ತಿ ಉಜ್ಜೋದು, ಅದರಿಂದ ಶಾಖ ಆಗೋದು, ಇದನ್ನ ತಡೆಯೋಕ್ಕೋಸ್ಕರ. ಅಂದ್ರೆ ಇನ್ನ ತಿಳುಕಾಟ ಕಡಿಮೆ ಮಾಡಲು ಮತ್ತು ವಾಹನ ಸ್ಥಿರತೆಯನ್ನು ಉಳಿಸಿಕೊಳ್ಳಲು. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಬಹುಮಡಿಯ ಕಟ್ಟೆಗಳಲ್ಲಿ ಕೆಳಗಿನ ಯಾವ ಸಾಧನ ಸಾಮಾನ್ಯವಾಗಿ ಹೊಗೆಯನ್ನು ಕಂಡುಹಿಡಿಯಲು ಸಾಧನವಾಗಿ ಬಳಸ್ತಾರೆ? ಫೈರ್ ಎಸ್ಟಿಂಗ್ವಿಶ್ ಅಥವಾ ಫೈರ್ ಅಲಾರಾಮ್ ಅಂತೀವಿ. ಎಸ್, ಫೈರ್ ಅಲಾರಾಮ್ ಇಸ್ ಕರೆಕ್ಟ್. ಸ್ಮೋಕ್ ಡಿಟೆಕ್ಟರ್ ಎಲ್ಲ ಯೂಸ್ ಮಾಡ್ತಾ ಅದ್ರ ಒಳಗೆ ಏನಿರುತ್ತೆ ಅಂತ. ವಿಚ್ ಆಫ್ ದ ಫಾಲೋಯಿಂಗ್ ಡಿವೈಸ್ ಇಸ್ ಕಾಮನ್ಲಿ ಯೂಸ್ ಅಂದ್ರೆ ಫೈರ್ ಅಲಾರಾಮ್ ಯೂಸ್ ಮಾಡ್ತೀವಿ. ಸೊ ಆಪ್ಷನ್ 1 ನಾವು ಕರೆಕ್ಟ್ ಆಗಬಹುದು. ಆಕ್ಚುಲಿ ಫೋಟೋ ಎಲೆಕ್ಟ್ರಿಕ್ ಸೆಲ್ಸ್ ಇರುತ್ತೆ ಅದ್ರೊಳಗೆ, ಫೈರ್ ಡಿಟೆಕ್ಷನ್ ಸರ್ವಿಸ್ ಇರುತ್ತೆ ಅದ್ರೊಳಗೆ. ನೆಕ್ಸ್ಟ್, ಪರ್ಫ್ಯೂಮ್ ಸ್ಪ್ರೇ ಮಾಡ್ತೀವಲ್ಲ, ಅದು ಒಂದು ಯಾವ ಪ್ರಿನ್ಸಿಪಲ್ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಕೇಳಿದ್ದಾನೆ. ಅದ್ರೊಳಗೆ ಗ್ಯಾಸ್ ಇರುತ್ತೆ, ಲಿಕ್ವಿಡ್ ಇರುತ್ತೆ, ಅದು ಬರ್ನೌಲಿಸ್ ಪ್ರಿನ್ಸಿಪಲ್, ಬರ್ನೌಲಿ ಸಿದ್ಧಾಂತನ ಎಕ್ಸ್ಪ್ಲೇನ್ ಮಾಡುತ್ತೆ. ನೆಕ್ಸ್ಟ್, ಇದು ನಾವು ಮೆಂಟಲ್ ಎಬಿಲಿಟಿ ಇದೆರಡು ನಾವು ಆಲ್ರೆಡಿ ಮಾಡಿದೀವಿ ವಿಡಿಯೋ ಸ್ಟಾರ್ಟಿಂಗ್ಗೆ. ಓಕೆ, ನೆಕ್ಸ್ಟ್ ಬಂದ್ಬಿಡ್ತೀನಿ. ಇಲ್ಲಿ ಏಕರೂಪ ವೃತ್ತಾಕಾರ ಚಲನೆಯ ವಸ್ತುವಿನ ಮೇಲೆ ಮಾಡಿದ ಕೆಲಸ ಸ್ವರೂಪ ಏನಾಗಿರುತ್ತೆ? 0 ಆಗಿರುತ್ತೆ. ಅಂದ್ರೆ ಒಂದೇ ತರ ಹಿಂಗೆ ಕೆಲಸ ಆಗ್ತಾರೆ, ಸ್ಟೇಮ್ ಅಲ್ವಾ, ಅದೇ ಪಾಯಿಂಟ್ ಬರ್ತಾನೆ ಇರುತ್ತೆ. ಅಂದ್ರೆ ಕೆಲಸ ಏನಾಗಿದೆ? ಶೂನ್ಯ. ನೆಕ್ಸ್ಟ್, ಒಂದು ವಸ್ತುವಿನ ವೇಗ ದ್ವಿಗುಣಗೊಳಿಸಿದ್ರೆ ಕೈನೆಟಿಕ್ ಎನರ್ಜಿ ಇದೆಯಲ್ಲ, ಇದು 4 ಭಾಗ ಆಗುತ್ತೆ. ದ್ವಿಗುಣ ಅಲ್ಲ, 4 ಟೈಮ್ಸ್ ಆಗುತ್ತೆ. ಬಟ್ ಇಲ್ಲಿ ದ್ವಿಗುಣ, ದಿಸ್ ಇಸ್ ರಾಂಗ್. ಬಟ್ ಮೊಮೆಂಟಮ್ ದ್ವಿಗುಣ ಆಗುತ್ತೆ. ಸೊ ಆವೇಗ ದ್ವಿಗುಣ ಆಗುತ್ತೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇದು ಮೆಂಟಲ್ ಎಬಿಲಿಟಿ ಮಾಡಿದೀವಿ ಆಲ್ರೆಡಿ. ಓಕೆ, ಈ ಒಂದು ಸ್ಲೈಡ್ ಇಲ್ಲಿರ್ತಕ್ಕಂಥದ್ದು ಡೀಟೇಲ್ ಆಗಿ ವಿಡಿಯೋ ಸ್ಟಾರ್ಟಿಂಗ್ ಮಾಡಿದೀವಿ. ನೆಕ್ಸ್ಟ್ ಬರ್ತೀನಿ. ಟಿಬೆಟ್ ಪ್ರಸ್ಥಭೂಮಿ ಕೇಳಿದಾನೆ, ಇಲ್ಲಿ ಕನ್ನಡದಲ್ಲಿ ಓದೋಣ. ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳು ಯಾವುದು ಸರಿ? ಇದು ಪ್ರಪಂಚದ ಎತ್ತರದ ಅತಿ ದೊಡ್ಡದಾದ ಭೂಮಿ ಹೌದು. ಇದೊಂದು ಜ್ವಾಲಾಮುಖಿ ಯಾವುದು? ಪ್ರಸ್ಥಭೂಮಿ ಮೋಸ್ಟ್ ಪ್ರಾಬ್ಲಿ ಆಗಿರೋದು ಎಲ್ಲ ಜ್ವಾಲಾಮುಖಿಯಿಂದಾನೆ ಮೇಲೆತ್ತಲ್ಪಟ್ಟು ಆಗಿರ್ತಕ್ಕಂಥದ್ದು ಅಲ್ವಾ. ಬಟ್ ಇಲ್ಲಿ ಟಿಬೆಟ್ ಅಂತಕ್ಕಂಥದ್ದು ಏನಿದೆ, ಒಂದು ಜ್ವಾಲಾಮುಖಿ ಜೊತೆಗೆ ನಮ್ಮ ಮಡಿಕೆ ಪರ್ವತಗಳೇನಿದೆ, ಹಿಮಾಲಯ ಇದೆಯಲ್ಲ, ಅದರಿಂದ ಕೂಡ ಮೇಲೆತ್ತಲ್ಪಟ್ಟ, ಅಂದ್ರೆ ಒತ್ತುವರಿಯಿಂದ ಕೂಡ ಮೇಲೆತ್ತಲ್ಪಟ್ಟಿದೆ. ಬಟ್ ಇಲ್ಲಿ ಎ ಓನ್ಲಿ ಅಂತ ಕೊಟ್ಟಿಲ್ಲ, ಅಥವಾ AC ಕೂಡ ಇದೆ. ಭಾರತ ಮಾನ್ಸೂನ್ ಪದ್ಧತಿ ಮೇಲೆ ಪ್ರಭಾವ ಬೀರುತ್ತಾ? ಮಾನ್ಸೂನ್ ಪದ್ಧತಿಯಲ್ಲಿ ಎಸ್ ಪ್ರಭಾವ ಬರುತ್ತೆ. AC ಹಾಕ್ಬೋದು ಅಥವಾ ABC ಹಾಕ್ಬೋದು. ಮೋಸ್ಟ್ ಪ್ರಾಬಲಿ ABC ಕರೆಕ್ಟ್ ಅಂತ ಅನ್ಕೋತೀನಿ, ಅಥವಾ AC ಕರೆಕ್ಟ್, ಎರಡಲ್ಲಿ ಒಂದು ಸ್ನೇಹಿತರೆ. ನೋಡೋಣ. ಓಕೆ, ಹೂ ಅಮಂಗ್ ದ ಫಾಲೋಯಿಂಗ್ ವಾಸ್ ಅಸೋಸಿಯೇಟೆಡ್ ವಿತ್ ಗದ್ದಾರ್ ಮೂವ್ಮೆಂಟ್? ಯಾರು? ರಾಸ್ ಬಿಹಾರಿ ಬೋಸ್. ಆಪ್ಷನ್ C. ಕಣ್ಮುಚ್ಕೊಂಡು ಟಿಕ್ ಹಾಕ್ಬೋದು. ಓನ್ಲಿ C ಇಸ್ ದ ರೈಟ್ ಆನ್ಸರ್. ಬೇರೆ ಯಾರೋ ಅದ್ರಲ್ಲಿ ಇರಲಿಲ್ಲ. ನೆಕ್ಸ್ಟ್, ಇದಾಯ್ತಲ್ಲ, ಇಂಗ್ಲಿಷಲ್ಲಿ ಇದೆ, ಕನ್ನಡದಲ್ಲಿ ನಾವು ನೋಡಿದ್ವಿ. ಓಕೆ, ನೆಕ್ಸ್ಟ್ ಬರ್ತೇನೆ. ಕ್ವಶನ್, ಕೆಳಗಿನ ರಚನೆಯ ವರ್ಷದ ಪ್ರಕಾರ ಕಾಲಾನುಕ್ರಮ ಫಸ್ಟ್ ಯಾವ್ದಾಗುತ್ತೆ, ಸೆಕೆಂಡ್ ಯಾವ್ದಾಗುತ್ತೆ ಅಂತ ಹೇಳಬೇಕಿಲ್ಲಿ. ಯಾವ್ದಾಗಿತ್ತು ಫಸ್ಟ್ ಹೇಳ್ತೀರಾ? ಹಿಂದೂ ಮಹಾಸಭಾ ಫಸ್ಟ್ ಆಗುತ್ತಾ? ಎಸ್. ಸತ್ಯಾಗ್ರಹ ಸಭಾ ಸೆಕೆಂಡ್ ಆಗುತ್ತಾ? ಇದು 3 ಆಗುತ್ತಾ? CABD ಇದೆಯಾ? CADB is the right answer. Okay, CADB is the right answer. ಸ್ವಲ್ಪ ಕನ್ಫ್ಯೂಸ್ ಆಯ್ತು. 1950 ಯಾವುದು ಸ್ವಲ್ಪ ಕನ್ಫ್ಯೂಸ್ ಆಯ್ತು. ನೋ ಪ್ರಾಬ್ಲಮ್ ಸ್ನೇಹಿತರೆ, ನೋಡೋಣ, ಕಮೆಂಟ್ ಮಾಡಿ ಯಾವ್ದು ಕರೆಕ್ಟ್ ಇಲ್ಲ ಅಂತಂದ್ರೆ. ನೆಕ್ಸ್ಟ್, ಕರಾಚಿ ಬಗ್ಗೆ. ಕರಾಚಿಲಿ ನಾವು ಸಂಪೂರ್ಣ ಒಂದು ಸ್ವರಾಜ್ ಬಗ್ಗೆ ಮಾತಾಡ್ತಾರೆ ಅಲ್ಲಿ ಅಲ್ವಾ. ಧಾರ್ಮಿಕ ವಿಜಾತಗಳ ತಟಸ್ಥತೆ ಬಗ್ಗೆ ಮಾತಾಡ್ತಾರೆ, ಸಾರ್ವತ್ರಿಕ ವಯಸ್ಕ ಎಲ್ಲ, ಇಲ್ಲಿ ಎಲ್ಲ ಆಪ್ಷನ್ಸ್ ಕೂಡ ಕರೆಕ್ಟ್ ಇದೆ. ABCD ಎಲ್ಲ ಆಪ್ಷನ್ಸ್ ಕೂಡ ಕರೆಕ್ಟ್ ಇದೆ. ಇಲ್ಲಿ ನಾವು ಕರಾಚಿ ಅಧಿವೇಶನದಲ್ಲಿ ಏನಾಗುತ್ತೆ, ಆಫ್ಟರ್ ನಮ್ಮ ಇದು ಏನೋ ಗಾಂಧೀಜಿ ಮತ್ತೆ ಇವರು ಇರ್ವಿನ್ ಪ್ಯಾಕ್ಟ್ ಆದ ನಂತರ ಏನೋ ಡಿಸ್ಕಷನ್ ಮಾಡ್ತಾರೆ ಅದು. ಓಕೆ, ಕಾಯಂ ಜನಬಿದ್ದಾರಿ ಪದ್ಧತಿ ಬಗ್ಗೆ ಕ್ವಶನ್ ಇದೆ. ಇದು ನಿಶ್ಚಿತ ಸ್ಥಿರ ಆದಾಯ ನೀಡ್ತಿತ್ತು. ಹೌದು. ಕೃಷಿ ಉದ್ಯಮ ಸಮೃದ್ಧಿಗೆ ಪ್ರೋತ್ಸಾಹ, ಇಲ್ಲಿ ಯಾವುದು ಸರಿ ಉತ್ತರ ಅಂತ ಕೇಳಿದ್ದಾನೆ.
ನಿಷ್ಠಾವಂತ ಜಮೀನ್ದಾರ ಸೃಷ್ಟಿಸಿತು, ಇದಂತೂ ರಾಂಗ್. ಜಮೀನ್ದಾರಗಳು ದುಡ್ಡು ಹೊಡೆಯಕ್ಕೆ ನಿಂತ್ಕೊಂಡ್ಬಿಟ್ರು. ಸೊ ಇಲ್ಲಿ ಸಿ ರಾಂಗ್. ಓಕೆ, ಹಾಗಾದ್ರೆ ಯಾವ್ದು ಕರೆಕ್ಟು? ಬಹಳಷ್ಟು ಭೂ ಸುಧಾರಣಾ ಆಸಕ್ತಿ ತೋರಲಿ, ಇದು ಕರೆಕ್ಟು. ಸ್ಥಳೀಯ ಸ್ವಯಮಾಡಳಿತ ವೆಚ್ಚವನ್ನು ಕಡಿಮೆ ಮಾಡುತ್ತೆ ಇದು. ಓಕೆ, ಇಲ್ಲಿ ನೋಡೋದಾದ್ರೆ ABDE ಕರೆಕ್ಟ್ ಆಗುತ್ತೆ, ABDE ಮಾತ್ರ. ನೆಕ್ಸ್ಟ್, ಈ ಕೆಳಗಿನ ಘಟನೆಗೆ ಸಂಬಂಧಿಸಿದ ಜವಾಹರ್ಲಾಲ್ ನೆಹರು ಅವರು ಇದೊಂದು ಬಲಶಾಲಿಯಾದ ಬ್ರೇಕ್ ಇರುವ ಆದ್ರೆ ಇಂಜಿನ್ ಇಲ್ಲದ ಯಂತ್ರ ಅಂತ ಯಾವ್ದು ಕೇಳಿದ್ದು? 1935 ಕಾಯ್ದೆ, ಭಾರತ ಸರ್ಕಾರ 1935ರ ಕಾಯ್ದೆಗೆ ಹೇಳ್ತಾರೆ. ನೆಕ್ಸ್ಟ್, ಕ್ಯಾಬಿನೆಟ್ ಮಿಷನ್ ಯೋಜನೆ ಶಿಫಾರಸು ಪ್ರಕಾರ ಈ ಕೆಳಗೆ ಯಾವುದು ಸರಿ ಇಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕರೆಕ್ಟ್ ಇದೆ, ಆಪ್ಷನ್ ಬಿ ರಾಂಗ್ ಇದೆ. ಇಲ್ಲಿ ನೋಡಿ, ಬಹುಸಂಖ್ಯಾತರಿರುವ ಬಿ ಗುಂಪು. ಆಕ್ಚುಲಿ ಗ್ರೂಪ್ ಬಿ ಲಿ ನಾವು ಮೈಸೂರು, ಈ ಕಡೆ ಹೈದರಾಬಾದು, ಸೊ ಇವುಗಳೆಲ್ಲ ಬರ್ತವೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಬಿ ತಪ್ಪಿದೆ. ಇಲ್ಲಿ ಯಾವುದು ಸರಿ ಇಲ್ಲ ಅಂತ ಕೇಳಿರೋದು, ಹಾಗಾಗಿ ಆಪ್ಷನ್ 2 ರೈಟ್ ಆಗಬೇಕು. ಇವೆಲ್ಲ ಸರಿ ಇದೆ, ಆಪ್ಷನ್ 2 ಇಸ್ ತಪ್ಪಿದೆ, ಹಾಗಾಗಿ ಅದನ್ನು ಕರೆಕ್ಟ್ ಮಾಡಬೇಕು. ನೆಕ್ಸ್ಟ್, ಪನಾಮಾ ಕ್ಯಾನಲ್ ಅದು ಪೆಸಿಫಿಕ್ ಓಷನ್ ಅಟ್ಲಾಂಟಿಕ್ ಓಷನ್ ನಡುವೆ ಇರತಕ್ಕಂಥದ್ದು ಹೌದು. ಸ್ಟ್ರೈಟ್ ಆಫ್ ಮಲಕ್ಕಾ ನಮಗೆ ಹಿಂದೂ ಮಹಾಸಾಗರ ಅಥವಾ ಬಂಗಾಳ ಕೊಲ್ಲಿ, ಸೌತ್ ಚೈನಾ ಸಿ, ಇದು ಕರೆಕ್ಟ್ ಇದೆ. ಯರ್ಲುಂಗ್ ಝ್ಯಾಂಗೋ ಇದು ಬರ್ತಕ್ಕಂಥದ್ದು ಬ್ರಹ್ಮಪುತ್ರ ಮತ್ತೆ ಇಲ್ಲಿ ಸಟ್ಲೇಜ್ ನದಿ ಅಂತ ಕೊಟ್ಟಿದೆ. ಆಕ್ಚುಲಿ ಈ ಮೂರು ಕೂಡ ಇಲ್ಲಿ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಹಾರ್ಮುಜ್ ಸ್ಟ್ರೈಟ್ ವೆಸ್ಟ್ ಈಸ್ಟ್ ಅಂದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ ಜೋಡಿಸ್ಬೇಕು. ಫಸ್ಟ್ ಯಾವ್ದು ಬರುತ್ತೆ ಇದ್ರಲ್ಲಿ ನೋಡೋದಾದ್ರೆ, ಫಸ್ಟ್ ಬರೋದು ಸೂಯೆಜ್ ಕ್ಯಾನಲ್ ಅಲ್ವಾ ಸರ್? ಸೂಯೆಜ್ ಕ್ಯಾನಲ್ ಆದ್ಮೇಲೆ ಏನ್ ಬರುತ್ತೆ ನಮಗೆ? ಫಿಲಡೆಲ್ಫಿಯಾ ಕಾರಿಡಾರ್ ಬರುತ್ತೆ ಅಲ್ವಾ? ಸೆಕೆಂಡ್ ಇದು ಬರುತ್ತೆ ಅಲ್ವಾ? ಆಮೇಲೆ ಹಾರ್ಮುಜ್ ಬರುತ್ತೆ. ಫಿಲಡೆಲ್ಫಿಯಾ ಕಾರಿಡಾರ್ ಅಂದ್ರೇನು? ಇದು ನಮ್ಮ ಇದು ಗಾಜಾ ಪಟ್ಟಿ ಇದೆಯಲ್ಲ, ಅಲ್ಲಿ ಬರ್ತಕ್ಕಂಥದ್ದು, ಅಂದ್ರೆ ಇಸ್ರೇಲ್ ಮತ್ತೆ ಅಲ್ಲಿ ನಡುವೆ ಇರ್ತಕ್ಕಂಥ ಒಂದು ಕಾರಿಡಾರ್ ಇದು. ಅದಾದ್ಮೇಲೆ ಪಂಗೂಸ್ ಪಾಸ್ ಅಂತ ಬರುತ್ತೆ. ಇದು ನಾವು ಮಯನ್ಮಾರ್, ಇಂಡಿಯಾ ಮತ್ತೆ ಮಯನ್ಮಾರ್ ನಡುವೆ ಇರೋದು. ಇಂಡಿಯಾ ಅಂಡ್ ಮಯನ್ಮಾರ್ ನಡುವೆ. ಓಕೆ, ಭಾರತ ಮತ್ತೆ ಮಯನ್ಮಾರ್ ನಡುವೆ ಬರತಕ್ಕಂಥದ್ದು. ಸೊ ಇದು 4ನೇದು. ಹಂಗಾರೆ BCD ಇಸ್ ದ ರೈಟ್ ಆನ್ಸರ್. ಪೂರ್ವದಿಂದ ಪಶ್ಚಿಮದಿಂದ ಪೂರ್ವಕ್ಕೆ ಹೋಗ್ಬೇಕು ನಾವು. ಓಕೆ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. BCDAD ಸಾರಿ. ನೆಕ್ಸ್ಟ್, INS ಸೂರತ್, INS ನೀಲ್ಗಿರಿ, INS ವರ್ಗೀಸ್ ಎಲ್ಲಿ ಕಮಿಷನ್ ಆಯ್ತು, ಎಲ್ಲಿ ಅಂತ ಕೇಳಿದಾನೆ? ಮಸ್ಗಾನ್ ಡಾಕ್ ಮತ್ತೆ ಗಾರ್ಡನ್ ರಿಸರ್ಚ್ ಮತ್ತೆ ಕೊಚ್ಚಿನ್ ಶಿಪ್ ಯಾರ್ಡ್. ACD ಓನ್ಲಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಡ್ತೀನಿ. ದ ವರ್ಲ್ಡ್ ಲಾರ್ಜೆಸ್ಟ್ ಹೈಡ್ರೋ ಪವರ್ ಡ್ಯಾಮ್. ಓಕೆ, ಚೀನಾ ನಿರ್ಮಿಸ್ತಿರೋ ಪ್ರಪಂಚ ಅತಿ ದೊಡ್ಡ ಜಲಶಕ್ತಿ ಅಣೆಕಟ್ಟು ಎಲ್ಲಿದೆ? ಇದು ಯಂಗ್ಲೂಸ್ ಝ್ಯಾಂಗೋ ಅಂತ. ಎಲ್ಲಿ ಬರುತ್ತೆ ಅದು? ಗಾರ್ಜಿಯಸ್ ರೀಸನ್. ಆಪ್ಷನ್ 4th. 3 ಕಂದರ ಪ್ರದೇಶನ ಎಂಗ್ಜೆಕ್ಟ್ ನದಿಯ ಒಂದು ಮೇಲೆ ಕಟ್ತಾ ಇರ್ತಕ್ಕಂಥದ್ದು. ಆಪ್ಷನ್ 4. ನೆಕ್ಸ್ಟ್, ಇಸ್ರೇಲ್ ಬಾರ್ಡರ್ ಕಂಟ್ರಿ ಬಗ್ಗೆ ಕೇಳಿದ್ದಾನೆ. ಜಾರ್ಡನ್ ಇದೆ, ಸಿರಿಯಾ ಇದೆ, ಈಜಿಪ್ಟ್ ಇದೆ, ಲೆಬನಾನ್ ಇದೆ, ಸೌದಿ ಅರೇಬಿಯಾ ಇಲ್ಲ. ACDE ಮಾತ್ರ. ಆಪ್ಷನ್ 4th. ನೆಕ್ಸ್ಟ್ ಬರೋಣ. ಇಲ್ಲಿ ಆಧುನಿಕ ಭಾರತ ಸುಧಾರಣೆ ಮತ್ತು ಪುನಶ್ಚೇತ ಚಳುವಳಿಗೆ ಸಂಬಂಧಪಟ್ಟಂತೆ ಕೇಳಿದ್ದಾನೆ. ಭಾರತದ ಪುನಶ್ಚೇತ ಮತ್ತು ಚಳುವಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಸುಧಾರಣೆ ಆಗ್ಬೇಕು. ಬ್ರಹ್ಮ ಸಮಾಜ ಎಸ್, ಆರ್ಯ ಸಮಾಜ ಎಸ್, ದೇವಬಂಧು ಚಳವಳಿ ಇಲ್ಲ. ಸೊ B and C ಇಸ್ ದ ರೈಟ್ ಆನ್ಸರ್ ಇಲ್ಲಿ. ಓಕೆ, B and C ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಇಂದಿನ ಸೌಮ್ಯವಾದಿಗಳು ಹಿಂದಿನ ತೀವ್ರಗಾಮಿಗಳಿದ್ದಂತೆ, ಇಂದಿನ ತೀವ್ರಗಳು ನಾಳೆಯ ಸೌಮ್ಯವಾದಿಗಳು. ಈ ತರ ಹೇಳಿದ್ದು ಬಾಲ ಗಂಗಾಧರ ತಿಲಕ್. ಅಂಡ್ ಆಪ್ಷನ್ 74 ಇದು ನಿಮ್ಗೆ ಗೊತ್ತಿದೆ ಹೇಳಿ, ನಾನು ಚೆಕ್ ಮಾಡ್ತೀನಿ. ನಾಟ್ ಚೆಕ್ ದಿಸ್ ಕ್ವಶನ್. 74 ಮಾತ್ರ ನೀವು ಆನ್ಸರ್ ಮಾಡಿ ಸ್ನೇಹಿತರೆ. ಆಲ್ಮೋಸ್ಟ್ ಬೇರೆ ಎಲ್ಲ ಕ್ವಶನ್ ಆನ್ಸರ್ ಮಾಡಿದೆ, 74 ಬಿಟ್ಟು. ಓಕೆ, 74 ಆನ್ಸರ್ ಮಾಡಿ. ನೆಕ್ಸ್ಟ್, ಇಲ್ಲಿ ಏನ್ ಕೊಟ್ಟಿದೆ? ಭಾರತ ಸರ್ಕಾರ ಅಂತ್ಯೋದಯ ಅನ್ನ ಯೋಜನೆ. ಇದು BPL ಗಿಂತ ಕಮ್ಮಿ ಬಡವರಿರೋನ್ನ ಗುರುತಿಸ್ಕೊಡ್ತಕ್ಕಂಥದ್ದು. ಎಸ್, BPL ವರ್ಗದವರು ಅಂತ ಹೇಳ್ಬೋದು. 25 kg ಆಹಾರ, ಅವ್ರಿಗೆ ಸ್ವಲ್ಪ ಹೆಚ್ಚಿಗೆ ಆಹಾರ ಕೊಡ್ತಾರೆ. ಬಟ್ ಇಲ್ಲಿ ಆಹಾರ ಧನಗಳು ಸಹಾಯಧನ ಅಂದ್ರೆ ಒಂದ್ ರೀತಿ ಕನ್ಸೆಷನ್ ರೇಟ್ ಕೊಡ್ತಾರೆ ಅಂತಿಲ್ಲ, ದಟ್ ಇಸ್ ರಾಂಗ್. ಸೊ ಯಾವ್ದು ಸರಿ ಸೇರುವುದಿಲ್ಲ ಅಂತ ಕೊಟ್ಟಿದ್ದಾನೆ, ಹಾಗಾಗಿ ಆಪ್ಷನ್ 4 ಸೇರಲ್ಲ. ನೆಕ್ಸ್ಟ್ 76ನೇ ಕ್ವಶನ್. ಕಾನ್ಸ್ಟಿಟ್ಯೂಷನ್ ಇಸ್ ಡಿಫರೆಂಟ್ ಫ್ರಮ್ ಕಾನ್ಸ್ಟಿಟ್ಯೂಷನಲಿಸಮ್ ಅಂದ್ರೆ ಬೇಕಾದ್ರೆ ಕನ್ನಡದಲ್ಲಿ ಓದೋಣ. ಸಂವಿಧಾನವು ಸಂವಿಧಾನಾತ್ಮಕ ಪ್ರಭುತ್ವ ಸಿದ್ಧಾಂತಕ್ಕಿಂತ ಭಿನ್ನ ಆಗಿದೆ. ಕರೆಕ್ಟು. ಸಂವಿಧಾನಾತ್ಮಕ ಪ್ರಭುತ್ವ ಸಿದ್ಧಾಂತವು ಸೀಮಿತ ಸರ್ಕಾರವನ್ನು ಸೂಚಿಸುತ್ತದೆ. ಹೌದು, ಅದರ ಸಿದ್ಧಾಂತ ಅನ್ನೋದು ಸರ್ಕಾರ ಹೆಂಗಿರಬೇಕು, ಸೀಮಿತವಾಗಿರುತ್ತೆ. ಅಲ್ಲಿ ಸಂವಿಧಾನ ಅಂದ್ರೆ ದೊಡ್ಡದಾದ ಒಳಗಡೆ ಏನೇನೋ ಕಾನೂನುಗಳಿರ್ತದೆ. ಅದರ ಸಂವಿಧಾನವು ಕಾನೂನಿನ ಸರ್ವಾಧಿಕಾರದ ಪದಗಳನ್ನು ಹೊಂದಿರಬಹುದು. ಕೆಳಗೆ ನೀಡಿರುವ ಹೇಳಿಕೆಗಳಿಂದ ಯಾವುದು ಸರಿ? ಎಸ್, ಎರಡೂ ಕೂಡ ಸರಿ. ಮತ್ತೆ ಸಮರ್ಥನೆಯ ಕಾರಣ ಸರಿಯಾದ ವಿವರಣೆ ಆಗಿದೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಆರ್ಟಿಕಲ್ 323A ಬಂದು ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಬಗ್ಗೆ ಮಾತಾಡುತ್ತೆ. ಸೆಂಟ್ರಲ್ ಅಂಡ್ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. ಓಕೆ, ಆಪ್ಷನ್ 4th ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬರೋಣ. ಇಲ್ಲಿ
ಕನ್ನಡದಲ್ಲಿ ನೋಡೋಣ. ಫೆಡರಲ್ ಅಂದ್ರೆ ಫೆಡರಲ್ ಸಂವಿಧಾನ ಕುರಿತು ಗುಣಲಕ್ಷಣ. ಫೆಡರಲ್ ಅಂದ್ರೆ ಸಂಯುಕ್ತ, ಅಂದ್ರೆ ಅಧಿಕಾರ ಹಂಚಿಕೆ ಇರುತ್ತೆ, ಸಂವಿಧಾನ ಶ್ರೇಷ್ಠತೆ ಇರುತ್ತೆ, ಲಿಖಿತ ಸಂವಿಧಾನ ಕಠಿಣ. ಇಲ್ಲಿ ಅತ್ಯಗತ್ಯವಲ್ಲ, ಎಸ್ ಎಲ್ಲ ಕೂಡ ಅದರ ಅಡಿಯಲ್ಲಿ ಬರುತ್ತೆ, ಬಟ್ ಯಾವ್ದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿದಾರೆ. ಯಾವುದು ಲಿಖಿತವಾಗಿರ್ಬೇಕು ಅಂತೇನಿಲ್ಲ. ಸೊ ಹಾಗಾಗಿ ಆಪ್ಷನ್ 3 ಮಾತ್ರ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಈ ಕೆಳಗಿನ ಪ್ರಕರಣದಲ್ಲಿ ಮಂಡಲ್ ಕಮಿಷನ್ ನ ಪ್ರಕರಣ ನಾವು ಇಂದಿರಾ ಸಾನಿ ವರ್ಸಸ್ ಭಾರತ ಪ್ರಕರಣ ಅಂತ ಕರಿತೀವಿ. 74ನೇ ಅಮೆಂಡ್ಮೆಂಟ್ ಯಾವುದಕ್ಕಾಗಿದ್ದು? ನಮ್ಮ ನಗರ ಸ್ಥಳೀಯ ಸರ್ಕಾರ. 73 ಗ್ರಾಮೀಣ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ, ನಗರ ಸ್ಥಳೀಯ ಸರ್ಕಾರ 74ನೇ ತಿದ್ದುಪಡಿ. ನೆಕ್ಸ್ಟ್ ಇಲ್ಲಿ ಕಂಟ್ರೋಲ್ ಓವರ್ ದ ಸ್ಟೇಟ್ ಆರ್ಟಿಕಲ್ ಯಾವ್ದು ಬರುತ್ತೆ ಸರ್? ಕಾಂಟಿಜೆನ್ಸಿ ಫಂಡ್ ಯಾವ್ದು ಬರುತ್ತೆ? ಕಂಟ್ರೋಲ್ ಓವರ್ ದ ಸಬಾರ್ಡಿನೇಟ್ ಕೋರ್ಟ್ಸ್ ಯಾವ್ದು ಬರುತ್ತೆ? ಕಾಂಟಿಜೆನ್ಸಿ ಫಂಡ್ 267 ಬರುತ್ತೆ. ಓಕೆ, ಬಿಗೆ 3 ಇರೋದು ಇದೊಂದು ಆಪ್ಷನ್, ಕಣ್ಮುಚ್ಕೊಂಡು ಟಿಕ್ ಹಾಕ್ಬೋದು. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. 81ನೇದು. ಓಕೆ, ನೆಕ್ಸ್ಟ್ ಬರ್ತೀನಿ ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆಂಟ್ ಪ್ರೋಗ್ರಾಮ್ ಬಗ್ಗೆ. ಇದು ಏನಕ್ಕೆ ಸಂಬಂಧಪಟ್ಟಿದ್ದು? ಗ್ರಾಮೀಣ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಹೌದು, ಕರೆಕ್ಟ್. ಇದು ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಅಂತಿದ್ದೀರಾ, ದಿಸ್ ಇಸ್ ರಾಂಗ್. ಓಕೆ, ಇದು ಏನು ಅಂದ್ರೆ ಅಂಗವಿಕಲರು, ಬಡವರು, ಮತ್ತೆ ವಯಸ್ಸಾದವರು, ಮತ್ತೆ ವಿಧವೆಯರು, ಇಂಥವ್ರಿಗೆ ಕೊಡ್ತಕ್ಕಂಥ ಒಂದು ಪೆನ್ಷನ್ಸ್ ಗಳಿಗೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಬಿ ಮಾತ್ರ ರಾಂಗ್ ಆಗುತ್ತೆ ಸ್ನೇಹಿತರೆ. ಎಲ್ಲ ಆಪ್ಷನ್ಸ್ ಕರೆಕ್ಟ್. ACD ಮಾತ್ರ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ಜನಸಂಖ್ಯೆ ಬಗ್ಗೆ ಕೇಳಿದಾನೆ. ಭಾರತ ಜನಸಂಖ್ಯೆ ಬೆಳವಣಿಗೆ ದರ ಅಧ್ಯಯನದ ಬಗ್ಗೆ 4 ಅಂತ. 81, 92 ಸ್ಥಿರವಾಗಿತ್ತು ಸ್ವಲ್ಪ. ಎಸ್ ಕರೆಕ್ಟ್, ಬಟ್ ಇದೆರಡು ಉಲ್ಟಾ ಕೊಟ್ಟಿದ್ದಾನೆ. ಇದು ಆಪ್ಷನ್ ಡಿ ಕರೆಕ್ಟ್. ಅಂದ್ರೆ ಎ ಮತ್ತೆ ಡಿ ಮಾತ್ರ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ FDI ಬಗ್ಗೆ ಕೇಳಿದಾನೆ, ಡಿಸ್ಕಸ್ ಮಾಡೋಣ ಬನ್ನಿ ಕನ್ನಡದಲ್ಲಿ. ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ವಿದೇಶಿ ನೇರ ಹೂಡಿಕೆ ಪಾತ್ರವನ್ನು ಈ ಕೆಳಗಿನ ಯಾವ ಹೇಳಿಕೆ ಉತ್ತಮವಾದ ವಿವರಣೆ ಹೇಳುತ್ತೆ? FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಹರಿವು ಇದೆಯಲ್ಲ, ಅದು ಹೂಡಿಕೆ ಆಗಿರ್ಬೋದು, ನಿರ್ವಹಣೆ, ಉದ್ಯಮಶೀಲತೆ ಬಗ್ಗೆ ಆಗಿರ್ಬೋದು, ತಂತ್ರಜ್ಞಾನ ಎಲ್ಲ ಕೂಡ ಇರುತ್ತೆ ಅದರಲ್ಲಿ. ಯಾವ್ದು ಬೇಕಾದ್ರೂ ನಾವು ತಗೋಬಹುದು ಇಂಪೋರ್ಟ್. ಎಸ್ ಕರೆಕ್ಟ್. ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಹಲವು ಸಂದರ್ಭದಲ್ಲಿ FDI ಆರ್ಥಿಕ ಅಭಿವೃದ್ಧಿ ಪ್ರಮುಖ ವೇಗವರ್ಧಕವಾಗಿ ಭಾಗಿಸುತ್ತವೆ. ನೋಡಿ ಇಲ್ಲಿ ಇದು ಮತ್ತೆ ಬಿ ಮತ್ತೆ ಸಿ ಓದಿ. ವಿದೇಶಿ ನೇರ ಹೂಡಿಕೆ ಪ್ರಮುಖವಾಗಿ ಅಲ್ಪಕಾಲೀನ ಸಟ್ಟಾ ವ್ಯಾಪಾರದ ಹೂಡಿಕೆಗಳನ್ನು ಒಳಗೊಂಡಿರುತ್ತದೆ ಮತ್ತು ತಂತ್ರಜ್ಞಾನ ವರ್ಗಗಳಿಗೆ ಕನಿಷ್ಠ ಮಟ್ಟದ ಪರಿಣಾಮ ಬೀರುತ್ತದೆ ಅಂತಿದೆ. ಸೊ ಇಲ್ಲಿ ಯಾವ ಹೇಳಿಕೆ ಸರಿ ಅಂತ ಕೇಳಿರೋದವನು. ಇಲ್ಲಿ ನೋಡೋದಾದ್ರೆ ಆಪ್ಷನ್ ಎ ಮತ್ತೆ ಬಿ ಇದೆಯಲ್ಲ, ದಟ್ ಇಸ್ ರೈಟ್. ಸಿ ಇದೆಯಲ್ಲ, ದಟ್ ಇಸ್ ನಾಟ್ ರೈಟ್. ಎ ಬಿ ಮಾತ್ರ ಹಾಕೋಬಹುದು. ಇಲ್ಲಿ ಕನಿಷ್ಠ ಮಟ್ಟದ ಅಂತಿದೆಯಲ್ಲ, ಅಲ್ಪ ಮತ್ತು ಕನಿಷ್ಠ, ದಿಸ್ ಇಸ್ ರಾಂಗ್. ಸೊ ಹಾಗಾಗಿ ಎ ಬಿ ಮಾತ್ರ ರೈಟ್. ಓಕೆ, ಇಲ್ಲಿ ಫಿಲಿಪ್ ಕರ್ಬು ಸ್ಟ್ಯಾಕ್ ಫೇಷನ್, ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಬಗ್ಗೆ ಕೇಳಿದ್ದಾನೆ. ಕಾಸ್ಟ್ ಪುಟ್ ಇನ್ಫ್ಲೇಷನ್ ನಾನು ಇಲ್ಲಿ ಡೆಫಿನೇಷನ್ಸ್ ಹೇಳಕ್ ಹೋಗಲ್ಲ, ಇದೆಲ್ಲ ಆಲ್ರೆಡಿ ನಾವು GK ಸೀರೀಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಫಿಲಿಪ್ಸ್ ರೇಖೆ ಕರೆಕ್ಟ್ ಇದೆ. ಒಂದು ಆರ್ಥಿಕತೆಯಲ್ಲಿ ಹಣದುಬ್ಬರ, ಇನ್ಫ್ಲೇಷನ್ ಮತ್ತೆ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಹೇಳುತ್ತೆ. ಮಂದಾಗತಿ ಸ್ಟ್ಯಾಗ್ಫ್ಲೇಷನ್ ಕರೆಕ್ಟ್ ಇದೆ. ಬಟ್ ಇಲ್ಲಿ ಬೇಡಿಕೆ ಸೆಳೆತ ಹಣದುಬ್ಬರ, ಕಾಸ್ಟ್ ಪುಷ್ ಮತ್ತೆ ಡಿಮ್ಯಾಂಡ್ ಪುಲ್ ಇದೆಯಲ್ಲ, ಇದೆರಡು ಡಿಫ್ರೆಂಟ್ ಇದೆ. ಸ್ವಲ್ಪ ಆಲ್ಮೋಸ್ಟ್ ಉಲ್ಟಾ ತರ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಎ ಮತ್ತೆ ಬಿ ಮಾತ್ರ ಕರೆಕ್ಟ್. ಇವೆಲ್ಲ ನಾವು ಡೀಟೇಲ್ ಡಿಸ್ಕಸ್ ಮಾಡಿದ್ವಿ ನಮ್ಮ GK ಸೀರೀಸ್ ಸ್ನೇಹಿತರೆ. ನಾನು ಇಲ್ಲಿ ಇದನ್ನ ಈ ಕ್ವಶನ್ಸ್ ಗಳು ಮುಂದೆ ತಗೊಂಡು ಡಿಸ್ಕಸ್ ಮಾಡ್ತೀನಿ. ನೋ ನೆಟ್ ವರಿ, ಜಸ್ಟ್ ಕೀ ಆನ್ಸರ್ಸ್ ಗಳನ್ನ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಬಗ್ಗೆ ಕೊಟ್ಟಿದ್ದಾನೆ. ಓಕೆ, ಕನ್ನಡದಲ್ಲಿ ಹೋಗೋಣ ಬನ್ನಿ. ಮಹತ್ವಾಕಾಂಕ್ಷೆ ಜಿಲ್ಲೆ ಇವೆಲ್ಲ ನಾವು ಮಾಡಿದ್ವಿ. ವೀಕ್ಲಿ ಕರೆಂಟ್ ಅಫೇರ್ ಅಲ್ಲಿ ನೋಡಿ, ಮತ್ತೆ ಸ್ಕೀಮ್ಸ್ ಅಲ್ಲಿ ನೋಡಿ. ಓಕೆ, ಆಪ್ಷನ್ ಎ ಇದೆಯಲ್ಲ, ಎ ದಿಸ್ ಇಸ್ ಕರೆಕ್ಟ್. ಇದು ಮುಖ್ಯ ಉದ್ದೇಶ. ಒಂದು ಸೆಕೆಂಡ್. ADP 2018 ಪ್ರಾರಂಭ ದೇಶದಲ್ಲಿ ಅತಿ ಹೆಚ್ಚು ಹಿಂದುಳಿದ. ಓಕೆ, ಕೇಂದ್ರ ರಾಜ್ಯ ಸಹಭಾಗಿತ್ವ ಮಾಸಿಕ ಡೆಲ್ಟಾ ರ್ಯಾಂಕಿಂಗ್. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಎರಡು ಕರೆಕ್ಟ್. ಅಂದ್ರೆ 2018 ಸ್ಟಾರ್ಟ್ ಆಯ್ತು. 112 ಜಿಲ್ಲೆನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಆ ಜಿಲ್ಲೆ ರೆಫರೆನ್ಸ್ ಆಗಿ ಇಟ್ಕೋತಾರೆ. ಅದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಬೇರೆ ಕಡೆ ಅದನ್ನ ಇಂಪ್ಲಿಮೆಂಟ್ ಮಾಡೋದು. ಸೊ ಹಾಗಾಗಿ ಒಂದು ರ್ಯಾಂಕಿಂಗ್ ತರ ಕೊಡೋದು. ಎಸ್, ಎರಡು ಆಪ್ಷನ್ಸ್ ಕರೆಕ್ಟ್. ಇಲ್ಲಿ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಮತ್ತೆ ಭಾರತ ಇನ್ನೋವೇಷನ್ ಇಂಡೆಕ್ಸ್ ಬಗ್ಗೆ ಕೇಳಿದ್ದಾನೆ. ಓಕೆ, ಕ್ವಶನ್ಸ್ ಅದ್ರ ಬಗ್ಗೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಇಲ್ಲಿ ಯಾವ್ದು ಕರೆಕ್ಟ್ ಅಂತ ನಾನು ಡೀಟೇಲ್ ಓದಕ್ ಹೋಗಲ್ಲ. ಆಪ್ಷನ್ 1 ಕರೆಕ್ಟ್ ಇದೆ, ಆಪ್ಷನ್ 2 ಕರೆಕ್ಟ್ ಇದೆ, ಆಪ್ಷನ್ 3 ರಾಂಗ್ ಇದೆ. 2010 ಇದು 2015-16 ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಓಕೆ, ಇದು ತಪ್ಪಿದೆ. ಆಪ್ಷನ್ ಡಿ ಕರೆಕ್ಟ್ ಇದೆ. ABD ಇಸ್ ದ ರೈಟ್ ಆನ್ಸರ್ ಇಲ್ಲಿ, ಆಪ್ಷನ್ 2. ನೆಕ್ಸ್ಟ್ ಬರ್ತೀನಿ. ODF ಗ್ರಾಮೀಣ ಅಂದ್ರೆ ನಮ್ಮ ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಥ್ರೂ. ಆಪ್ಷನ್ 1 ಇದೆಯಲ್ಲ, ದಿಸ್ ಇಸ್ ರಾಂಗ್. ಇದು ಕರೆಕ್ಟ್ ಇದೆ ಫುಲ್, ಬಟ್ ಇಸ್ವಿ ತಪ್ಪು. 2024-25. ಹಾಗಾಗಿ ದಿಸ್ ಇಸ್ ರಾಂಗ್. ದಿಸ್ ಇಸ್ ಕರೆಕ್ಟ್. ಅಂದ್ರೆ ಬಿ ಮಾತ್ರ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ಬರ್ತೇನೆ. ಇದು ಸಾಮಾಜಿಕ ನ್ಯಾಯ ಸಬಲೀಕರಣ ಸಚಿವಾಲಯ ಅಂತ ಕೊಟ್ಟಿರೋ. ದಿಸ್ ಇಸ್ ರಾಂಗ್. ಅಗೇನ್ ಇಟ್ ಇಸ್ ಫ್ಯಾಮಿಲಿ ಅಂಡ್ ಹೆಲ್ತ್ ನಮ್ಮ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ, ವೆಲ್ಫೇರ್ ಮಿನಿಸ್ಟರ್ ಅಡಿಯಲ್ಲಿ ಬರುತ್ತೆ. ಹಾಗಾಗಿ ದಿಸ್ ಆಪ್ಷನ್ ಇಸ್ ರಾಂಗ್. ದಿಸ್ ಆಪ್ಷನ್ ಇಸ್ ಕರೆಕ್ಟ್. ಬಿ ಮಾತ್ರ ಇಸ್ ದ ರೈಟ್ ಆನ್ಸರ್ ಇದು ಕೂಡ. ನೆಕ್ಸ್ಟ್ ಬಜೆಟ್ ಥೀಮ್ 2024-25 ಕೇಂದ್ರ ಸರ್ಕಾರದ್ದು. ಇನ್ನೋವೇಷನ್, ಎಂಪ್ಲಾಯ್ಮೆಂಟ್, MSME, ಸ್ಕಿಲ್ಲಿಂಗ್, ಮಿಡಲ್ ಕ್ಲಾಸ್ ಅನ್ನೋದು ಇದರಲ್ಲಿ ಇಲ್ಲ. ಓಕೆ, ಯಾವ್ದು ಕರೆಕ್ಟು? ABCE.
CE ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ ಯೂನಿಯನ್ ಬಜೆಟ್ಗೆ 2024 9 ಥೀಮ್ಗಳಿದೆ. ಅದರಲ್ಲಿ ಡಿಫೆನ್ಸ್ ಮಿಲಿಟರಿ ಬಗ್ಗೆ ಇಲ್ಲ. ಎ ಮತ್ತೆ ಬಿ ಮತ್ತೆ ಡಿ ಕರೆಕ್ಟ್ ಇದೆ. ABD ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಡಿಫೆನ್ಸ್ ಅಂಡ್ ಮಿಲಿಟರಿ ಇಲ್ಲ. ಯಾವ್ದಾವ್ದು ಇದೆ ಗೊತ್ತಾ? 9 ಪ್ರೊಡಕ್ಟಿವಿಟಿ ಬಗ್ಗೆ ಇದೆ, ಇನ್ನೋವೇಷನ್ ರಿಸರ್ಚ್ ಬಗ್ಗೆ ಇದೆ, ಆಮೇಲೆ ನಮಗೆ ಯಾವುದು ಅರ್ಬನ್ ಡೆವಲಪ್ಮೆಂಟ್, ಎನರ್ಜಿ ಸೆಕ್ಯೂರಿಟಿ ಬಗ್ಗೆ, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಇದೆ, ಹ್ಯೂಮನ್ ರಿಸೋರ್ಸಸ್ ಬಗ್ಗೆ ಇದೆ. ಓಕೆ, ಬಟ್ ಡಿಫೆನ್ಸ್ ಮಿಲಿಟರಿ ಇಲ್ಲ. ಓಕೆ ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ. ಇಲ್ಲಿ ಕರ್ನಾಟಕ ಆರ್ಥಿಕ ಸಂಸ್ಥೆ ಪ್ರತಿ ವರ್ಷ ಯಾವ ಇಲಾಖೆ ಪ್ರಕಟಿಸುತ್ತೆ? ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, ಪ್ಲಾನಿಂಗ್ ಅಂಡ್ ಸ್ಟಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್. ನೆಕ್ಸ್ಟ್ ಬರ್ತೀನಿ. ಭಾರತ ಯುವಕರಲ್ಲಿ ಉದ್ಯಮಶೀಲತೆ ಗುಣಮಟ್ಟ ಹೆಚ್ಚಿಸಲು ನಾವೀನ್ಯತೆಯನ್ನು ಉತ್ತೇಜಿಸುವ ಉದ್ದೇಶದಿಂದಾಗಿ ಜಾರಿಗೊಳಿಸಿದ ಕಾರ್ಯಕ್ರಮ ಯಾವುದು? ಸ್ಕಿಲ್ ಡೆವಲಪ್ಮೆಂಟ್ ಅಲ್ವಾ? ಅವರ ನಾವೀನ್ಯತೆ ಹೆಚ್ಚಿಸಬೇಕು, ಅವ್ರ ಸ್ಕಿಲ್ ಡೆವಲಪ್ ಮಾಡೋದು ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮ. ನೆಕ್ಸ್ಟ್, ಯಾವ ತತ್ವದ ಆಧಾರದ ಮೇಲೆ ಪಂಚಾಯತ್ ರಾಜ್ ಸಂಸ್ಥೆ ಕಾರ್ಯನಿರ್ವಹಿಸುತ್ತದೆ? ಪ್ರಜಾಪ್ರಭುತ್ವದ ತರ್ಥ, ಡೆಮಾಕ್ರಸಿ. ಓಕೆ, ಸೊ ಆಪ್ಷನ್ 1. ಇಲ್ಲಿ ಹೊಂದಿಸಿ ಬರೆಯರಿ ಕೇಳಿಲ್ಲ, ಎಷ್ಟು ಪೇರ್ ಮ್ಯಾಚ್ ಆಗಿದೆ ಅಂತ ಕೇಳಿದೆ. ಹಸಿರು ಕ್ರಾಂತಿ ಆಹಾರ ಉತ್ಪನ್ನ ಕರೆಕ್ಟ್ ಇದೆ, ಶ್ವೇತ ಕ್ರಾಂತಿ ಕರೆಕ್ಟ್ ಇದೆ, ಹಳದಿ ಕ್ರಾಂತಿ ಇದಾಗಬೇಕು, ಇದು ಇದಾಗಬೇಕು. ಸೊ ಇದೆರಡು ತಪ್ಪಿದೆ. ಹಾಗೆ 2 ಜೋಡಿಗಳು ಮಾತ್ರ ಸರಿ ಇದೆ. ಎಷ್ಟು? 2 ಜೋಡಿ. ಯಾವುದು? ಎ ಮತ್ತೆ ಬಿ. ನೆಕ್ಸ್ಟ್ ಬರ್ತೀನಿ. ವಿಯೆನ್ನಾ ಕನ್ವೆನ್ಷನ್ ಆಗಾಯ್ತು 1985, ಅಂದ್ರೆ ಓಝೋನ್ ಲೇಯರ್ ನ ಪ್ರೊಟೆಕ್ಷನ್ ಬಗ್ಗೆ. ನೆಕ್ಸ್ಟ್, ಸಾರ್ಬಿಕ್ ಆಮ್ಲ ಮತ್ತು ಪ್ರೊಪಿಯೋನಿಕ್ ಆಮ್ಲ ಉತ್ಪನ್ನ ಡ್ಯಾಶ್ ಆಗಿ ಬಳಸುತ್ತಾರೆ. ಆಹಾರ ಸಂರಕ್ಷಣೆ, ಫುಡ್ ಪ್ರಿಸರ್ವೇಟಿವ್ ಗೆ ಬಳಸ್ತೀವಿ. ಬ್ಯೂಟಿ ಪಾರ್ಲರ್ ಅಲ್ಲಿ ಕೂದಲು ಸರಿಪಡಿಸಲು ಈ ಕೆಳಗೆ ಯಾವುದನ್ನು ಬಳಸ್ತಾರೆ? ಸಲ್ಫರ್ ಬಳಸ್ತಾರೆ, ಗಂಧಕ. ನೆಕ್ಸ್ಟ್, ಗೋಲ್ಡ್ ಮೆಟಲ್ ಕರೆಕ್ಟು, ಸಲ್ಫರ್ ನಾನ್ ಮೆಟಲ್ ಕರೆಕ್ಟು, ಸಿಲಿಕಾನ್ ಮೆಟಲೈಟ್ ಕರೆಕ್ಟು. ಇಲ್ಲಿ ಎಲ್ಲ ಆಪ್ಷನ್ಸ್ ಕೂಡ ಕರೆಕ್ಟು. ಎಲ್ಲ ಆಪ್ಷನ್ಸ್ ABC 4ನೇ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್, ಇಲ್ಲೇನೆ ಕೆಳಗಿನ ಯಾವ ಸಂದರ್ಭದಲ್ಲಿ ಕ್ಯೂಬಿಟ್ ಪದವು ಬರುತ್ತೆ? ಕ್ಯೂಬಿಟ್ ಅನ್ನೋದು ಕ್ವಾಂಟಮ್ ಕಂಪ್ಯೂಟರ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ, ಕ್ವಾಂಟಮ್ ಕಂಪ್ಯೂಟಿಂಗ್ ಅಲ್ಲಿ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ನೋಡಿ, 74ನೇ ಕ್ವಶನ್ ಬಿಟ್ಟು ನಾನು ಬೇರೆ ಎಲ್ಲಾನು ಕೂಡ ಇಲ್ಲಿ ಆನ್ಸರ್ ಮಾಡಿ ಟ್ರೈ ಮಾಡಿ. 74 ಕಮೆಂಟ್ ಮಾಡಿ. ಓಕೆ, ಇದಿಷ್ಟು ಪ್ರಮುಖವಾಗಿತ್ತು ಸ್ನೇಹಿತರೆ. GK ಸೀರೀಸ್ ಸಂಬಂಧಪಟ್ಟದ್ದು ಇವೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ನಮ್ಮ GK ರಿಸಲ್ಟ್ ಪ್ಲೇಲಿಸ್ಟ್ ಕೊಡ್ತೀನಿ ನಾನು ಡೀಟೇಲ್ ಆಗಿ. ಓಕೆ, ಸೊ ನೋಡೋಣ ಏನಾಗುತ್ತೆ ಅಂತ. ಒಂದು ಮಾಡರೇಟ್ ಲೆವೆಲ್ ಅಲ್ಲಿ ಕ್ವಶನ್ ಪೇಪರ್ ಇದೆ. ಮೆಂಟಲಿಬಿಟಿ ಕೂಡ ಸಾಲ್ವ್ ಮಾಡಿದ್ದೀನಿ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ. ಸೊ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿಲ್ಲ, ನಾವು ಮಾಡ್ಕೊಳ್ಳಿ. ಪುನೀತ್ ಫೋರಂ ಅಂತ, ಅಲ್ಲಿ ನಾವು ಡೀಟೇಲ್ ಆಗಿ ನಾವು ಶೇರ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.